ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದಿನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಲೆಸನ್ ಅಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಆಗ್ಲೇ ಆಸಿಡ್ ಬೇಸಸ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದೀವಿ. ಈ ವಿಡಿಯೋದಲ್ಲಿ ಮಿಕ್ಕಿರುವಂತಹ ಕಾನ್ಸೆಪ್ಟ್ ಆಸಿಡ್ ಬೇಸಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ನಾವು ಈಗಾಗಲೇ ಆಸಿಡ್ ಕೆಮಿಕಲ್ ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡಿದೀವಿ. ಯಾವ್ದಾದ್ರು ಒಂದು ಕೆಮಿಕಲ್ ಪ್ರಾಪರ್ಟಿ ಹೇಳಿ ಅಂದ್ರೆ ಏನ್ ಹೇಳ್ತೀರಿ? ಆಸಿಡ್ ನ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಲ್ವಾ, ಅದ್ರ ಜೊತೆಗೆ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ನಾವು ಯಾವುದೇ ಆಸಿಡ್ ನ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಅಂದ್ರೆ ಎಲ್ಲಾ ಆಸಿಡ್ಗಳು ಈ ಒಂದು ಪ್ರಾಪರ್ಟಿನ ಈ ಒಂದು ಕೆಮಿಕಲ್ ಪ್ರಾಪರ್ಟಿನ ಫಾಲೋ ಮಾಡ್ತಾ ಇದೆ. ಅಂದ್ರೆ ಎಲ್ಲಾ ಆಸಿಡ್ಸ್ ಗಳಲ್ಲೂ ಒಂದು ಸಿಮಿಲಾರಿಟಿ ಇರುತ್ತೆ. ಈಗ ನಾನು H2SO4 ತಗೊಳ್ತೀನಿ, HCl ತಗೊಳ್ತೀನಿ, HNO2 ತಗೊಳ್ತೀನಿ ಅಂದ್ರೆ ಅದೆಲ್ಲದರಲ್ಲೂ ಒಂದು ಸಿಮಿಲಾರಿಟಿ ಇದ್ರೆ ಮಾತ್ರ ಎಲ್ಲಾನು ಒಂದೇ ಪ್ರಾಡಕ್ಟ್ ಕೊಡಕ್ ಸಾಧ್ಯ. ಕರೆಕ್ಟಾ? ಈಗ ಅಷ್ಟರಲ್ಲೂ ಏನೋ ಒಂದು ಸಿಮಿಲಾರಿಟಿ ಇಲ್ಲ ಅಂದ್ರೆ ಈ ಪ್ರಾಪರ್ಟಿನ ಫಾಲೋ ಮಾಡಕ್ ಆಗಲ್ಲ. ಈಗ ಬರೀತೀನಿ ನಾನು HCl ತಗೊಳ್ತೀನಿ, H2SO4 ತಗೊಳ್ತೀನಿ, ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ನಂತರ ನೈಟ್ರಿಕ್ ಆಸಿಡ್ HNO3, ನಂತರ ಅಸಿಟಿಕ್ ಆಸಿಡ್ CH3COOH. ಈ ರೀತಿ ಇಷ್ಟು ಆಸಿಡ್ಸ್ ಗಳು ಕೂಡ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಷ್ಟು ಆಸಿಡ್ಸ್ ಇದನ್ನ ಫಾಲೋ ಮಾಡಬೇಕು ಅಂದ್ರೆ ಇವಿಷ್ಟರಲ್ಲಿ ಏನಾದ್ರೂ ಒಂದು ಸಿಮಿಲಾರಿಟಿ ಇರಲೇಬೇಕು. ಹಂಗೆ ಅಬ್ಸರ್ವ್ ಮಾಡಿ, ಇದರಲ್ಲಿ ಯಾವ್ದು ಕಾಮನ್ ಆಗಿದೆ? ಹೈಡ್ರೋಜನ್, 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 ಹೈಡ್ರೋಜನ್ ಇಲ್ಲೂ ಇದೆ, ಬಟ್ ಇದನ್ನ ಕನ್ಸಿಡರ್ ಮಾಡಿ ಹೈಡ್ರೋಜನ್. ಅಂದ್ರೆ ನೀವು ಯಾವುದನ್ನೇ ಆಸಿಡ್ ತಗೊಂಡ್ರಿ ಇಷ್ಟರಲ್ಲಿ ಆಸಿಡ್ ಅಂತ ನಾವೇನ್ ಕರಿತೀವಿ ಅದ್ರೆಲ್ಲದರಲ್ಲೂ ಕೂಡ ಕಾಮನ್ ಆಗಿ ಹೈಡ್ರೋಜನ್ ಇದೆ. ಸೊ ಈ ಹೈಡ್ರೋಜನ್ ಇರೋದ್ರಿಂದ ಇದು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅಂದ್ರೆ ನಾವೇನಂತ ಕನ್ಕ್ಲೂಡ್ ಮಾಡಬಹುದು ಅಂದ್ರೆ ಆಸಿಡ್ ಅಂತಂದಾಗ ಆ ಒಂದು ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಆಟಮ್ಸ್ ಇರಲೇಬೇಕು. ಇನ್ನೊಂದು ಡೌಟ್ ಬರುತ್ತೆ, ಕೆಲವಲ್ಲಿ ಹೈಡ್ರೋಜನ್ ಇರುತ್ತೆ ಬಟ್ ಅವು ಆಸಿಡ್ ಆಗಿರೋದಿಲ್ಲ. ಹಾಗಂತ ಎಲ್ಲಾದ್ರಲ್ಲೂ ಹೈಡ್ರೋಜನ್ ಇದ್ ಮಾತ್ರಕ್ಕೆ ಅವು ಆಸಿಡ್. ಎಕ್ಸಾಂಪಲ್ ಗ್ಲೂಕೋಸ್ C6H12O6 ಇದರಲ್ಲೂ ಕೂಡ ಹೈಡ್ರೋಜನ್ ಇದೆ, ಇದು ಆಸಿಡ್ ಇಲ್ಲ. ಮೆಥನಾಲ್ ತಗೊಳ್ತೀನಿ, CH3OH ಇದ್ರಲ್ಲೂ ಕೂಡ ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಇದೆ. ಹಾಗಂತ ಇದು ಆಸಿಡ್, ಇದು ನಾವು ಆಸಿಡ್ ಅಂತ ಕರೆಯಲ್ಲ. ಏಂತಕ್ಕೆ ಇವನ್ನ ನಾವು ಆಸಿಡ್ ಅಂತ ಕರೆಯಲ್ಲ, ಇವನ್ ಮಾತ್ರ ಆಸಿಡ್ ಕರಿತೀವಿ ಅಂದ್ರೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಅದಕ್ಕೆ ನೋಡೋಣ. ಇಲ್ಲಿ ಒಂದು ಬೀಕರ್ ತಗೊಳ್ತೀನಿ. ಆ ಬೀಕರ್ ಅಲ್ಲಿ ಒಂದು ರಬ್ಬರ್ ಕಾರ್ಕ್ ತಗೊಳ್ತೀನಿ, ರಬ್ಬರ್ ಕಾರ್ಕ್. ಈ ರಬ್ಬರ್ ಕಾರ್ಕ್ಗೆ 2 ಐರನ್ ನೇಲ್ಸ್ ನ ಫಿಕ್ಸ್ ಮಾಡ್ತೀನಿ. ಆನಂತರ ಒಂದೊಂದು ನೇಲ್ಸ್ ಗಳಿಗೂ ಕೂಡ ವೈರ್ ಕನೆಕ್ಟ್ ಮಾಡ್ತೀನಿ ಈ ಹೊರಗಡೆಯಿಂದ. ಇಲ್ಲಿ ನಾನು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ, 6 ವೋಲ್ಟ್ ಬ್ಯಾಟ್ರಿ. ಆನಂತರ ಅದೇ ಸರ್ಕ್ಯೂಟ್ ಅಲ್ಲಿ ಒಂದು ಬಲ್ಬ್ ಕನೆಕ್ಟ್ ಮಾಡ್ತೀನಿ. ಕರೆಂಟ್ ನ ಕಂಟ್ರೋಲ್ ಮಾಡಕ್ಕೆ ಒಂದು ಸ್ವಿಚ್ ಕನೆಕ್ಟ್ ಮಾಡ್ತೀನಿ. ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದೆ. ಈಗಲೂ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ, ಯಾಕೆಂದ್ರೆ ಇದು ರಬ್ಬರ್. ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಗಿದೆ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಒಂದು ಸೊಲ್ಯೂಷನ್ ಹಾಕ್ತೀನಿ. ಈ ಬೀಕರ್ ಅಲ್ಲಿ ಫೀಲ್ ಮಾಡ್ತೀನಿ ಈ ರೀತಿ. ಯಾವ ಸೊಲ್ಯೂಷನ್ ಅದು? ಡೈಲ್ಯೂಟ್ HCl. ಇದು ರಬ್ಬರ್ ಕಾರ್ಕ್, ಇದು ಐರನ್ ನೇಲ್, ಇದು ಗೊತ್ತಿರೋದು ಬ್ಯಾಟರಿ, ಬಲ್ಬ್. ಓಕೆ, ಫಸ್ಟ್ ನಾನು HCl ತಗೊಂಡಿದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಯಾವ್ದಾವ್ದು ತಗೊಳ್ತಾ ಇದ್ದೀನಿ ಈಗ ಸೊಲ್ಯೂಷನ್ ಆಗಿ? HCl ತಗೊಳ್ತೀನಿ ಫಸ್ಟ್, ಆಮೇಲೆ H2SO4 ತಗೊಳ್ತೀನಿ, ಆಮೇಲೆ HNO3 ತಗೊಳ್ತೀನಿ, ಆಮೇಲೆ CH3COOH ತಗೊಳ್ತೀನಿ, ಆಮೇಲೆ ಗ್ಲೂಕೋಸ್ ತಗೊಳ್ತೀನಿ C6H12O6, ಆಮೇಲೆ ಆಸಿಡ್ ಆಲ್ಕೋಹಾಲ್ ತಗೊಳ್ತೀನಿ. ಆಲ್ಕೋಹಾಲ್ ಎಕ್ಸಾಂಪಲ್ ಆಗಿ ಮೆಥನಾಲ್ ತಗೊಂಡಿದ್ದೀನಿ, CH3OH. ಇವಿಷ್ಟು ಸೊಲ್ಯೂಷನ್ ಆಗಿ ತಗೊಂಡು ಈ ಒಂದು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತೀನಿ. ಫಸ್ಟ್ HCl ತಗೊಂಡಿದ್ದೀನಿ, ಡೈಲ್ಯೂಟ್ HCl ತಗೊಂಡಿದ್ದೀನಿ, ಆಮೇಲೆ ಡೈಲ್ಯೂಟ್ H2SO4, HNO3 ಅಂದ್ರೆ C3COH ಒಂದೊಂದು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ. ಓಕೆ, ಈಗ ಈ ರೀತಿ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದ್ದೀನಿ. ಸೊಲ್ಯೂಷನ್ ಅಲ್ಲಿ HCl ತಗೊಂಡಿದ್ದೀನಿ. ಸ್ವಿಚ್ ಆನ್ ಮಾಡಿದಾಗ ಮುಂಚೆ ಸ್ವಿಚ್ ಆಫ್ ಮಾಡಿರ್ತೀನಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ಒಂದು ಬಲ್ಬ್ ಗ್ಲೋ ಆಗುತ್ತೆ. ಬಲ್ಬ್ ಗ್ಲೋ ಆಗ್ತಿದೆ ಅಂದ್ರೆ ಅರ್ಥ ಏನು? ಈ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ. ಯಾಕಂದ್ರೆ ಕರೆಂಟ್ ಫ್ಲೋ ಆದಾಗ ಮಾತ್ರ ಬಲ್ಬ್ ಗ್ಲೋ ಆಗುತ್ತೆ. ಇಲ್ಲೇನೋ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ, ಹೊರಗಡೆ ಕಂಡಕ್ಟರ್ ಇದೆ, ವೈರ್ ಇದೆ,
ಬಟ್ ಈ ಒಂದು ಸೊಲ್ಯೂಷನ್ ಅಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಗಿದೆ ಅಲ್ವಾ, ಈ ಒಂದು ಐರನ್ ನೈಲ್ ಬಂದ್ಬಿಟ್ಟು ಈ ರಬ್ಬರಿಗೆ ಕನೆಕ್ಟ್ ಮಾಡಿದೀವಿ. ಅಗೇನ್ ಈ ಕಡೆ ಇರೋ ಐರನ್ ನೈಲ್ ರಬ್ಬರಿಗೆ ಕನೆಕ್ಟ್ ಮಾಡಿದ್ವಿ. ಇಲ್ಲಿ ಕನೆಕ್ಷನ್ ಇಲ್ಲ ಒಂದಕ್ಕೊಂದು, ಯಾಕಂದ್ರೆ ಇದು ರಬ್ಬರ್ ಇನ್ಸುಲೇಟರ್. ಸೊ ಈ ಐರನ್ ನೈಲ್ಗೂ ಈ ಐರನ್ ನೈಲ್ಗೂ ಮಧ್ಯೆ ಕರೆಂಟ್ ಎಲ್ಲಿಂದ ಬಂದಿದೆ ಗೊತ್ತಾ? ಹೊರಗಡೆ ಆದ್ರೆ ಕಂಡಕ್ಟರ್, ಈ ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಫ್ಲೋ ಆಗೋದ್ರ ಮೂಲಕ ಕರೆಂಟ್ ಕ್ರಿಯೇಟ್ ಆಗಿದೆ ಈ ಒಂದು ಮೆಟಲ್ ಅಲ್ಲಿ. ಬಟ್ ಈ ಸೊಲ್ಯೂಷನ್ ಅಲ್ಲಿ ಕರೆಂಟ್ ಯಾವ ರೀತಿ ಬರ್ತಾ ಇದೆ? ಸೊಲ್ಯೂಷನ್ ಅಲ್ಲಿ ಅಯಾನ್ಸ್ ಗಳು ಮೂವ್ ಆಗ್ತಾ ಇದೆ. ಸೊ ಅಯಾನ್ಸ್ ಗಳು ಇದೊಂದು ಸೊಲ್ಯೂಷನ್ ಮೂವ್ ಆಗೋದ್ರ ಮೂಲಕ ಈ ನೀಲಿಂದ ಈ ನೈಲ್ಗೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ. ಅಲ್ಲೊಂದು ಸರ್ಕ್ಯೂಟ್ ಬಿಲ್ಡ್ ಆಗಿದೆ ಸೊಲ್ಯೂಷನ್ ಒಳಗಡೆ. ಅದ್ ಯಾವ ರೀತಿ? ಸೊಲ್ಯೂಷನ್ ಒಳಗಡೆ HCl ಡಿಸೋಸಿಯೇಟ್ ಆಗಿದೆ, H ಪ್ಲಸ್ ಮತ್ತೆ Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗಿರುತ್ತೆ, ಅಯಾನ್ಸ್ ಗಳಾಗಿರುತ್ತೆ. ಸೊ ಈ ಒಂದು ಸೊಲ್ಯೂಷನ್ ಅಲ್ಲಿ H ಪ್ಲಸ್ ಅಯಾನ್ ಕೂಡ ಇದೆ, ಅಂದ್ರೆ Cl ಮೈನಸ್ ಅಯಾನ್ ಕೂಡ ಇದೆ. H ಪ್ಲಸ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಅಥವಾ ಕ್ಯಾಟಯಾನ್ ಅಂತ ಹೇಳ್ತೀವಿ, Cl ಮೈನಸ್ ಅಂದ್ರೆ ಆನಯಾನ್. ಇವೆರಡು ಅಯಾನ್ಸ್ ಗಳು ಮೂವ್ ಆಗುತ್ತೆ. ಅಯಾನ್ಸ್ ಗಳು ಕೂಡ ಚಾರ್ಜಸ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ನಾವು ಕರೆಂಟ್ ಅಂತ ಕರಿತೀವಿ. ಈ ಒಂದು ಸೊಲ್ಯೂಷನ್ ಅಲ್ಲಿ ಈ ಒಂದು ಚಾರ್ಜಸ್ ಮೂವ್ ಕೂಡ ಕರೆಂಟ್. ಸೊ ಇದು ನೈಲಿಗೆ ಯಾವ ಟರ್ಮಿನಲ್ ಕನೆಕ್ಟ್ ಮಾಡಿದೀನಿ? ನೆಗೆಟಿವ್ ಟರ್ಮಿನಲ್. ಇದು ನೆಗೆಟಿವ್ ಪೊಟೆನ್ಶಿಯಲ್ ಇರುತ್ತೆ. ಈ ಕಡೆ ಯಾವ್ದು ಕನೆಕ್ಟ್ ಮಾಡಿದೀನಿ? ಪಾಸಿಟಿವ್ ಟರ್ಮಿನಲ್. ಸೊ ಪಾಸಿಟಿವ್ ಟರ್ಮಿನಲ್. ಈ ಪಾಸಿಟಿವ್ ಟರ್ಮಿನಲ್ ಕಡೆ Cl ಮೈನಸ್ ಅಟ್ರಾಕ್ಟ್ ಆಗುತ್ತೆ. Cl ಮೈನಸ್ ಬಂದ್ಬಿಟ್ಟು ಆನಯಾನ್ ಅಲ್ವಾ, ಇದು ಆನೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ. H ಪ್ಲಸ್ ಬಂದ್ಬಿಟ್ಟು ಕ್ಯಾಟಯಾನ್. ಸೊ ಇದು ಕ್ಯಾಥೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ಅಯಾನ್ಸ್ ಗಳು ಮೂವ್ ಆಗೋದ್ರ ಮೂಲಕ ಸೊಲ್ಯೂಷನ್ ಅಲ್ಲಿ ಏನು ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀನಿ. ಅಂದ್ರೆ ಸೊಲ್ಯೂಷನ್ ಆಗಿ ನಾನು HCl ತಗೊಂಡಾಗ ಒಂದು ಬಲ್ಬ್ ಗ್ಲೋ ಆಗುತ್ತೆ, ಯಾಕಂದ್ರೆ ಅದರೊಳಗಡೆ ಅಯಾನ್ಸ್ ಗಳಿದೆ. ಅಂದ್ರೆ HCl H ಪ್ಲಸ್ ಅಂಡ್ Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗಿ ಅಯಾನ್ಸ್ ಗಳು ಫಾರ್ಮೇಶನ್ ಆಗಿದೆ. ಅಯಾನ್ಸ್ ಗಳು ಕೂಡ ಚಾರ್ಜಸ್, ಆ ಚಾರ್ಜಸ್ ಗಳು ಮೂವ್ ಆದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಬಂದಿದ್ದ ಕರೆಂಟ್ ಈ ರೀತಿ ಎಂಟರ್ ಆಗಿ ಬಲ್ಬ್ ಗ್ಲೋ ಆಗುತ್ತೆ. ಅಗೇನ್ ಇಲ್ಲಿ ಬಂದಿದ್ದು ನೈಲ್ಸ್ ಗಳ ಮೂಲಕ ಇಲ್ಲಿ ಅಯಾನ್ಸ್ ಗಳು ಮೂವ್ ಆಗಿ ಆ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಅಗೇನ್ ಇಲ್ಲಿಂದ ಕರೆಂಟ್ ಎಂಟರ್ ಆಗುತ್ತೆ. ಕರೆಕ್ಟಾ? ಯಾವಾಗ HCl ತಗೊಂಡಾಗ. ಅದೇ ರೀತಿ ನಾನು H2SO4 ತಗೊಳ್ತೀನಿ. ಈಗ ಡೈಲ್ಯೂಟ್ H2SO4 ತಗೊಂಡಾಗ್ಲೂ ಕೂಡ ಆ ಸೊಲ್ಯೂಷನ್ ಅಲ್ಲಿ, ಈಗ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್ ಆಯ್ತು, ಬಟ್ ಇದೇ ಎಕ್ಸ್ಪೆರಿಮೆಂಟ್ ಇದೇ ರೀತಿ ಇದ್ದಾಗ ಮತ್ತೆ ಸೊಲ್ಯೂಷನ್ ಚೇಂಜ್ ಮಾಡ್ತೀನಿ. ಈಗ ನಾನು ಸೊಲ್ಯೂಷನ್ ಆಗಿ ಡೈಲ್ಯೂಟ್ H2SO4 ತಗೊಳ್ತೀನಿ. H2SO4 ಈಗಲೂ ಕೂಡ H2SO4 ಕೂಡ ಡಿಸೋಸಿಯೇಟ್ ಆಗುತ್ತೆ. H2SO4 ಎರಡು H ಪ್ಲಸ್ ಅಯಾನ್ ಆಗಿ ಡಿಸೋಸಿಯೇಟ್ ಆಗಿ ಒಂದು SO4 2 ಮೈನಸ್ ಅಯಾನ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಅಂದ್ರೆ ಇಲ್ಲಿ H ಪ್ಲಸ್ ಅಯಾನ್ ಅನ್ನೋದು ಯಾವುದು? ಕ್ಯಾಟಯಾನ್. SO4 2 ಮೈನಸ್ ಅನ್ನೋದು ಆನಯಾನ್. ಇಲ್ಲೂ ಕೂಡ ಚಾರ್ಜಸ್ ಡಿಸೋಸಿಯೇಟ್ ಆಗಿದೆ. ಚಾರ್ಜಸ್ ಡಿಸೋಸಿಯೇಟ್ ಆಯ್ತು ಅಂದ್ರೆ ಈ ಒಂದು ಎರಡು ನೈಲ್ಗಳ ಮಧ್ಯೆ, ಈ ನೈಲ್ ಇದೆಯಲ್ಲ, ಈ ಸರ್ಕ್ಯೂಟ್ ಬ್ರೇಕ್ ಆಗಿದೆ, ಮೆಟಲ್ ಇಲ್ಲ, ಬಟ್ ಸೊಲ್ಯೂಷನ್ ಅಯಾನ್ಸ್ ಗಳು ಮೂವ್ ಆಗುತ್ತೆ. ಈ ಸೊಲ್ಯೂಷನ್ ಅಲ್ಲಿ ಅಗೇನ್ H ಪ್ಲಸ್ ಇದೆ, ಯಾಕಂದ್ರೆ ಇಲ್ಲಿ H ಪ್ಲಸ್ ಡಿಸೋಸಿಯೇಟ್ ಆಗಿರುತ್ತೆ. Cl ಮೈನಸ್ ಇಲ್ಲ, ಇಲ್ಲಿ SO4 2 ಮೈನಸ್ ಇದೆ, ಬಟ್ ಇದು ಕೂಡ ಚಾರ್ಜ್ ಅಲ್ವಾ. ಸೊ ಮೂವ್ ಆಗೋದ್ರ ಮೂಲಕ ಸರ್ಕ್ಯೂಟ್ ಅಲ್ಲಿ ಅಗೇನ್ ಕಂಪ್ಲೀಟ್ ಆಗಿ ಇವಾಗ್ಲೂ ಕೂಡ ಬಲ್ಬ್ ಗ್ಲೋ ಆಗುತ್ತೆ. ಅಂದ್ರೆ HCl ಯೂಸ್ ಮಾಡಿದಾಗ್ಲೂ ಕೂಡ ಬಲ್ಬ್ ಗ್ಲೋ ಆಯ್ತು, H2SO4 ಯೂಸ್ ಮಾಡಿದಾಗ ಬಲ್ಬ್ ಗ್ಲೋ ಆಯ್ತು. ಹೀಗಾಗಿ ನಾನು HNO3 ತಗೊಳ್ತೀನಿ ಸೊಲ್ಯೂಷನ್ ಆಗಿ. ಈಗ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಥವಾ HNO3 ಈಗಲೂ ಕೂಡ HNO3 ಕೂಡ ಡಿಸೋಸಿಯೇಟ್ ಆಗುತ್ತೆ. ಅದು H ಪ್ಲಸ್ ಆಗಿ NO3 ಮೈನಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಇದು ಕೂಡ ಕ್ಯಾಟಯಾನ್, H ಪ್ಲಸ್ NO3 ಆನಯಾನ್. ಚಾರ್ಜಸ್ ಗಳು ಮೂವ್ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ಅಗೇನ್ ಬಲ್ಬ್ ಗ್ಲೋ ಆಗುತ್ತೆ. HNO3 ತಗೊಂಡಾಗ್ಲೂ ಕೂಡ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ, ಅಗೇನ್ ಬಲ್ಬ್ ಗ್ಲೋ ಆಗಿದೆ. ಈಗ ನಾನು ಅಸಿಟಿಕ್ ಆಸಿಡ್ ತಗೊಳ್ತೀನಿ, CH3COOH. ಇದು ಕೂಡ ಡಿಸೋಸಿಯೇಟ್ ಆಗುತ್ತೆ, H ಪ್ಲಸ್ ಅಂಡ್ CH3COO ಮೈನಸ್. ಇಲ್ಲೂ ಕೂಡ ಇದು ಕ್ಯಾಟಯಾನ್. ಇದು ಕ್ಯಾಥೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ, ಸೊ ಇದು ಕ್ಯಾಟಯಾನ್. ಇದು ಆನೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಪಾಸಿಟಿವ್ ಟರ್ಮಿನಲ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಇದನ್ನ ನಾವು ಆನಯಾನ್ ಅಂತ ಕರಿತೀವಿ. ಅಗೇನ್ ಸೊಲ್ಯೂಷನ್ ಅಲ್ಲಿ ಅಗೇನ್ ಇದು ಚಾರ್ಜಸ್ ಗಳು ಫ್ಲೋ ಆಗುತ್ತೆ. CH3COO ಮೈನಸ್ ಬಂದ್ಬಿಟ್ಟು ಆನೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ, H ಪ್ಲಸ್ ಬಂದು ಕ್ಯಾಥೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಚಾರ್ಜಸ್ ಗಳು ಮೂವ್ ಆಗುತ್ತೆ ಸೊಲ್ಯೂಷನ್ ಅಲ್ಲಿ. ಸೊ ಸರ್ಕ್ಯೂಟ್ ಕಂಪ್ಲೀಟ್ ಆಗಿ CH3COH ಯೂಸ್ ಮಾಡಿದಾಗಲೂ ಕೂಡ ಬಲ್ಬ್ ಗ್ಲೋ ಆಗುತ್ತೆ. ಈಗ ನೆಕ್ಸ್ಟ್ ಯಾವ ತಗೊಳ್ತೀವಿ? ಗ್ಲೂಕೋಸ್ ತಗೊಳ್ತೀವಿ, C6H12O6. ಈಗ ನಾನು ಸೊಲ್ಯೂಷನ್ ಅಲ್ಲಿ ಗ್ಲೂಕೋಸ್ ತಗೊಳ್ತೀನಿ, C6H12O6. ಈಗ ನಾನು ಎಕ್ಸ್ಪೆರಿಮೆಂಟ್ಲಿ ನೋಡ್ಬೇಕು ಬಲ್ಬ್ ಗ್ಲೋ ಆಗುತ್ತಾ ಇಲ್ವಾ ಅಂತ. ಬಲ್ಬ್ ಗ್ಲೋ ಆದ್ರೆ ಅಗೇನ್ ಅದರೊಳಗಡೆ ಅಯಾನ್ಸ್ ಗಳು ಡಿಸೋಸಿಯೇಟ್ ಆಗಿ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದೆ ಅಂತ ಅರ್ಥ.
ಓಕೆನಾ. ಈಗ ನಾನು ಒಂದು ಸೊಲ್ಯೂಷನ್ ಅಲ್ಲಿ C6H12O6 ತಗೊಂಡಿದ್ದೀನಿ ಅಂದ್ರೆ ಗ್ಲೂಕೋಸ್ ತಗೊಂಡಿದ್ದೀನಿ. ಈಗ ತಗೊಂಡಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ C6H12O6 ಸೊಲ್ಯೂಷನ್ ತಗೊಂಡ್ ಒಂದು ಮೀಡಿಯಂ ಅಲ್ಲಿ ತಗೊಂಡಾಗ ಬಲ್ಬ್ ಗ್ಲೋ ಆಗಲ್ಲ. ಏಂತೂ ಗ್ಲೋ ಆಗಲ್ಲ, ಇಲ್ಲೇನೋ ನಾವು ಕಂಡಕ್ಟರ್ ಯೂಸ್ ಮಾಡಿದ್ರ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಕಂಡಕ್ಟರ್ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಬಟ್ ಇಲ್ಲಿ ಬಂದ ತಕ್ಷಣ ಸರ್ಕ್ಯೂಟ್ ಕಟ್ ಆಗಿದೆ, ಸರ್ಕ್ಯೂಟ್ ಬ್ರೇಕ್ ಆಗಿದೆ. ಇಲ್ಲಿ ಈ ನೇಲಿಂದ ಈ ನೇಲಿಗೆ ಯಾಕೆ ಸರ್ ಇಲ್ಲಿ ಇದರೊಳಗಡೆ ಅಯಾನ್ಸ್ ಗಳು ಮೂವ್ ಆಗ್ಬೋದಲ್ಲ. C6H12O6 ಅಯಾನ್ಸ್ ಗಳಾಗಿ ಡಿಸೋಸಿಯೇಟ್ ಆಗೋದೇ ಇಲ್ಲ, ಯಾಕಂದ್ರೆ ಇದು ಅಯಾನಿಕ್ ಕಾಂಪೌಂಡ್ ಅಲ್ಲ, ಇದೊಂದು ಮಾಲಿಕ್ಯೂಲ್. ಸೊ ಅದು ಡಿಸೋಸಿಯೇಟ್ ಆಗಲ್ಲ, ಹೈಡ್ರೋಜನ್ ಅಯಾನ್ಸ್ ಆಗಿ ಅಥವಾ ಬೇರೆ ಬೇರೆ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಲ್ಲ. C6H12O6 ಅನ್ನೋದು ಹಾಗೇ ಇರುತ್ತೆ ಸೊಲ್ಯೂಷನ್ ಅಲ್ಲಿ, ಮಾಲಿಕ್ಯೂಲ್ ಕಂಪ್ಲೀಟ್ ಆಗಿ ಅದೇ ರೀತಿ ಇರುತ್ತೆ. C6H12O6 ಮಾಲಿಕ್ಯೂಲ್ ಮಾತ್ರ ಮೂವ್ ಆಗ್ತಾ ಇರುತ್ತೆ, ಅದೇ ರೀತಿ ಚಾರ್ಜಸ್ ಗಳಿರೋದಿಲ್ಲ. ಚಾರ್ಜ್ ಫ್ಲೋ ಆದಾಗ ಮಾತ್ರ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಚಾರ್ಜಸ್ ಗಳೇ ಫ್ಲೋ ಆಗ್ತಿಲ್ಲ ಅಂದ್ರೆ ಸೊಲ್ಯೂಷನ್ ಅಲ್ಲಿ ಕರೆಂಟ್ ಕ್ರಿಯೇಟ್ ಆಗೋದಿಲ್ಲ. ಸೊ ಆಗ ಬಲ್ಬ್ ಗ್ಲೋ ಆಗೋದಿಲ್ಲ. ಅಂದ್ರೆ ನೀವು C6H12O6 ನ ಯೂಸ್ ಮಾಡಿದ್ರೆ ಕರೆಂಟ್ ಬರಲ್ಲ. ಅದೇ ರೀತಿ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಆಲ್ಕೋಹಾಲ್ ತಗೊಳ್ತೀನಿ. ಆಲ್ಕೋಹಾಲ್ ಎಕ್ಸಾಂಪಲ್ ಆಗಿ ಮೆಥನಾಲ್ ತಗೊಂಡಿದ್ದೀನಿ, ಬೇಕಾದ್ರೆ ಎಥನಾಲ್ ಯಾವುದೇ ಬೇರೆ ಆಲ್ಕೋಹಾಲ್ ತಗೊಳ್ಬಹುದು. ಹಾಗೆ ನೀವು ಮೆಥನಾಲ್ ತಗೊಂಡಾಗ್ಲೂ ಕೂಡ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಅಯಾನ್ಸ್ ಗಳ ಫಾರ್ಮೇಶನ್ ಆಗೋದಿಲ್ಲ. CH3OH ಏನಿದೆ ಅದು ಡಿಸೋಸಿಯೇಟ್ ಆಗೋದಿಲ್ಲ ಅಯಾನ್ಸ್ ಗಳಾಗಿ. ಸೊ ಅದಕ್ಕೆ ಸರ್ಕ್ಯೂಟ್ ಅಲ್ಲಿ ಬಲ್ಬ್ ಗ್ಲೋ ಆಗೋದಿಲ್ಲ. ಈಗ ನಾವು ಫೈನಲ್ ಆಗಿ ಏನಂತ ಕನ್ಕ್ಲೂಡ್ ಮಾಡ್ತೀವಿ ಅಂದ್ರೆ, ಯಾವುದೇ ಕಾಂಪೋನೆಂಟ್ ಅಲ್ಲಿ ಹೈಡ್ರೋಜನ್ ಇದ್ ಮಾತ್ರಕ್ಕೆ ನಾವು ಅದನ್ನ ಆಸಿಡ್ ಅಂತ ಕರೆಯಲ್ಲ. ಈಗ ಇದ್ರಲ್ಲೂ ಹೈಡ್ರೋಜನ್ ಇದೆ, ಇದ್ರಲ್ಲೂ ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಇದೆ, ಇಲ್ಲೂ ಹೈಡ್ರೋಜನ್ ಹಾಗಂತ ಹೈಡ್ರೋಜನ್ ಇದ್ ಮಾತ್ರಕ್ಕೆ ನಾವು ಅದನ್ನ ಆಸಿಡ್ ಅಂತ ಕರೆಯಲ್ಲ. ಹೈಡ್ರೋಜನ್ ಇರೋ ಕಾಂಪೋನೆಂಟ್ ಈ ರೀತಿ H+ ಮತ್ತೆ ಇನ್ನೊಂದು ಬೇರೆ ಆನಿಯಾನ್ ಆಗಿ ಡಿಸೋಸಿಯೇಟ್ ಆದ್ರೆ ಮಾತ್ರ ನಾವು ಅದನ್ನ ಆಸಿಡ್ ಅಂತ ಕರಿತೀವಿ. ನೋಡಿ HCl H+ ಅಂಡ್ Cl-. ಇಲ್ಲಿ H+ ಬಂದ್ಬಿಟ್ಟು ಕ್ಯಾಟಯಾನ್, Cl- ಬಂದ್ಬಿಟ್ಟು ಆನಿಯಾನ್. ಇದು ಸೊಲ್ಯೂಷನ್ ಅಲ್ಲಿ ಏನಿದೆ ಕ್ಯಾಟಯಾನ್ ಇದೆ, ಇದು ಕ್ಯಾಥೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಈ ಆನಿಯಾನ್ ಏನಿದೆ ಇದು ಆನೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ CH2SO4 ಏನಿದೆ ಇದು ಕೂಡ ಡಿಸೋಸಿಯೇಟ್ ಆಗುತ್ತೆ. ಇದು ಆನಿಯಾನ್ ಅಗೇನ್ ಮೂವ್ ಆಗುತ್ತೆ ಆನೋಡ್ ಕಡೆ, ಇದು ಕ್ಯಾಟಯಾನ್ ಕ್ಯಾಥೋಡ್ ಕಡೆ ಮೂವ್ ಆಗುತ್ತೆ. ಅಂದ್ರೆ ಡಿಫರೆಂಟ್ ನೀವು ಆಸಿಡ್ ತಗೊಳ್ತೀವಿ, Cl H2SO4 HNO3 CH3COOH ಪ್ರತಿಯೊಂದು ಕೂಡ ಡಿಸೋಸಿಯೇಟ್ ಆಗುತ್ತೆ ಈ ರೀತಿ ಅಯಾನ್ಸ್ ಗಳಾಗಿ. ಅಯಾನ್ಸ್ ಗಳು ರೆಸ್ಪೆಕ್ಟಿವ್ ಎಲೆಕ್ಟ್ರೋಡ್ಸ್ ಗಳಿಗೆ ಮೂವ್ ಆಗುತ್ತೆ, ಕರೆಂಟ್ ಕ್ರಿಯೇಟ್ ಮಾಡುತ್ತೆ. ಆದ್ರೆ C6H12O6 ಆಗಿರ್ಬೋದು, CH3OH ಆಗಿರ್ಬೋದು, ಅಯಾನ್ಸ್ ಗಳಾಗಿ ಡಿಸೋಸಿಯೇಟ್ ಆಗೋದಿಲ್ಲ. ಸೊ ಅವನ್ನ ನಾವು ಆಸಿಡ್ ಅಂತ ಕರೀಲಿಕ್ಕಾಗಲ್ಲ. ಸೊ ಆಸಿಡ್ ಅಂದ್ರೆ ಏನು, ಅವು ಡಿಸೋಸಿಯೇಟ್ ಆಗಿ H+ ಅಯಾನ್ಸ್ ಗಳು ಬರುತ್ತೆ. ಅಯಾನ್ಸ್ ಗಳು ಈ ಒಂದು ಸೊಲ್ಯೂಷನ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾ ಇದೆ. ಸೊ ಯಾವ ಒಂದು ಆಟಮ್ ಅಲ್ಲಿ ಯಾವ ಒಂದು ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಇದ್ದು ಅದು ಡಿಸೋಸಿಯೇಟ್ ಆಗಿ ಹೈಡ್ರೋಜನ್ ಅಯಾನ್ಸ್ ಮತ್ತೆ ಇನ್ನೊಂದು ಬೇರೆ ಯಾವುದೋ ಒಂದು ಆನಿಯಾನ್ ಆಗಿ ಡಿಸೋಸಿಯೇಟ್ ಆದ್ರೆ ಅದನ್ನ ನಾವು ಆಸಿಡ್ ಅಂತ ಕರಿಬಹುದು. ಈ ರೀತಿ ಎಲ್ಲಾ ಆಸಿಡ್ಸ್ ಗಳು ಕೂಡ H+ ಅಯಾನ್ಸ್ ಗಳಾಗಿ ಡಿಸೋಸಿಯೇಟ್ ಆಗ್ತಿರೋದ್ರಿಂದ ಈ ಒಂದು ಆಸಿಡ್ ಗಳ ಅಸಿಡಿಕ್ ಪ್ರಾಪರ್ಟಿಗೆ ಒಂದು H+ ಅಯಾನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. H+ ಅಯಾನ್ ಗಿಂತ H+ ಎಕ್ವೇಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಎಲ್ಲೇ ಆದ್ರೂ. ಯಾಕೆ ಅಂತ ಹೇಳ್ತೀನಿ ಮುಂದಕ್ಕೆ. ಈ ಒಂದು H+ ಅಯಾನ್ ಎಕ್ವೇಸ್ ಏನಿದೆ ಇದೇ ಒಂದು ಆಸಿಡ್ ಗಳ ಅಸಿಡಿಕ್ ಪ್ರಾಪರ್ಟಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ H+ ಅಯಾನ್ ಹೈಡ್ರೋಜನ್ ಆಟಮ್ ಆಗಿ ಹೈಡ್ರೋಜನ್ ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ ಯಾವಾಗ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಆಸಿಡ್ಸ್ ಗಳು. ಸೊ ಒಂದು ಆಸಿಡ್ ಗಳ ಅಸಿಡಿಕ್ ಪ್ರಾಪರ್ಟಿಗೆ ರೆಸ್ಪಾನ್ಸಿಬಲ್ ಇರೋದು ಹೈಡ್ರೋಜನ್ ಅಯಾನ್ ಇರೋದ್ರಿಂದನೇ ಒಂದು ಆಸಿಡ್ ಅಸಿಡಿಕ್ ಪ್ರಾಪರ್ಟಿ ಇರುತ್ತೆ. ಈಗ HCl ಆಗಿದ್ದು ಅದು H+ Cl ಅಯಾನೈಸ್ ಆಗಿ ಡಿಸೋಸಿಯೇಟ್ ಆಗಲಿಲ್ಲ ಅಂದ್ರೆ ಅದು ಅಸಿಡಿಕ್ ಪ್ರಾಪರ್ಟಿನ ತೋರಿಸೋದೇ ಇಲ್ಲ. ಯಾವಾಗ HCl H+ ಅಂಡ್ Cl- ಆಗಿ ಡಿಸೋಸಿಯೇಟ್ ಆದಾಗ ಮಾತ್ರ ಅದು ತನ್ನ ಅಸಿಡಿಕ್ ನೇಚರ್ ಅಂದ್ರೆ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡೋದಾಗಿರ್ಬೋದು, ಇನ್ನು ಬೇರೆ ಬೇರೆ ಕೆಮಿಕಲ್ ಪ್ರಾಪರ್ಟೀಸ್ ಇದೆಯಲ್ಲ ಅವೆಲ್ಲ ಎಕ್ಸಿಬಿಟ್ ಆಗೋದೆ ಯಾವಾಗ ಅದು ಡಿಸೋಸಿಯೇಟ್ ಆದಾಗ. ಈಗ ಆಸಿಡ್ ನ ಇನ್ನೊಂದು ಪ್ರಾಪರ್ಟಿನ ಒಂದು ಆಕ್ಟಿವಿಟಿ ಮೂಲಕ ನೋಡೋಣ. ಒಂದು ಟೆಸ್ಟ್ ಟ್ಯೂಬ್ ತಗೊಳ್ತೀನಿ. ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಸಾಲಿಡ್ NaCl ಅಥವಾ NaCl ಕ್ರಿಸ್ಟಲ್ ಅಂತ ತಗೊಳ್ತೀನಿ. ಅಂದ್ರೆ ಟೆಸ್ಟ್ ಟ್ಯೂಬ್ಗೆ ಡ್ರಾಪ್ ಬೈ ಡ್ರಾಪ್ ಹುಷಾರಾಗಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ H2SO4 ನ ಆಡ್ ಮಾಡ್ತೀನಿ. ಆಡ್ ಮಾಡಿದ ತಕ್ಷಣ ಒಂದು ಟೆಸ್ಟ್ ಟ್ಯೂಬ್ ನ ರಬ್ಬರ್ ಕಾರ್ಕ್ ಇಂದ ಕ್ಲೋಸ್ ಮಾಡ್ತೀನಿ. ಈ ರಬ್ಬರ್ ಕಾರ್ಕ್ ಮೂಲಕ ಒಂದು ಟ್ಯೂಬ್ ತಗೊಳ್ತೀನಿ. ನೋಡಿ ಈ ರಿಯಾಕ್ಷನ್ ಆಗುತ್ತೆ. ಅಲ್ಲಿ NaCl ಗೆ H2SO4 ಹಾಕಿದಾಗ ಒಂದು ಗ್ಯಾಸ್ ಬರುತ್ತೆ ರಿಯಾಕ್ಷನ್ ಆಗಿ. ಆ ಗ್ಯಾಸ್ ಯಾವುದು ನೋಡೋಕೆ ಮುಂಚೆ ರಿಯಾಕ್ಷನ್ ಏನಾಗುತ್ತೆ ಅಂತ ನೋಡೋಣ. NaCl ಗೆ H2SO4 ಆಡ್ ಮಾಡಿದ್ದೀವಲ್ವಾ,
ರಿಯಾಕ್ಷನ್ ಏನಾಗುತ್ತೆ, ಫಸ್ಟ್ ಆಸಿಡ್ ಅಂದಾಗ H2SO4 ಮೊದಲೇ ಡಿಸೋಸಿಯೇಟ್ ಆಗಿರ್ತದೆ. ಇಲ್ಲಿ H2SO4 H ಪ್ಲಸ್ ಒಂದು H2SO4 ಮಾಲಿಕ್ಯೂಲ್ ಇಂದ 2 H ಪ್ಲಸ್ ಅಯಾನ್ಸ್ ಬರುತ್ತೆ, ಒಂದು SO4 2 ಮೈನಸ್ ಅಯಾನ್ ಬರುತ್ತೆ. ಇನ್ನು NaCl ಬಂದ್ರೆ ನಾವು ತಗೊಂಡಿರೋದು ಸಾಲಿಡ್ NaCl. NaCl ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಾಗ ಅದು Na ಪ್ಲಸ್ ಮತ್ತೆ Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಅದು ಯಾವಾಗ ಡಿಸೋಸಿಯೇಟ್ ಆಗುತ್ತೆ, ಎಕ್ವೇಸ್ ಸೊಲ್ಯೂಷನ್ ಇದ್ದಾಗ, ಅಂದ್ರೆ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ಅದು ಡಿಸೋಸಿಯೇಟ್ ಆಗುತ್ತೆ, ಇಲ್ಲಾಂದ್ರೆ ಮಾಲ್ಟನ್ ಸ್ಟೇಟ್ ಅಲ್ಲಿ ಕೂಡ ಡಿಸಾಲ್ವ್ ಆಗುತ್ತೆ. ಈಗ Na ಪ್ಲಸ್ Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗಬೇಕಂದ್ರೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಬೇಕು. ವಾಟರ್ ಮಾಲಿಕ್ಯೂಲ್ಸ್ ಯಾವ್ದೈತೆ ಇದೆ ಇಲ್ಲಿ, ಕಾನ್ಸಂಟ್ರೇಟೆಡ್ ಆಸಿಡ್ ಅಲ್ಲೇ ಇದೆ. ಈಗ ನಾವು ಯಾವುದೇ ಕಾನ್ಸಂಟ್ರೇಟೆಡ್ ಆಸಿಡ್ ತಗೊಳ್ತೀವಿ ಅಂದ್ರೆ ಅದು 100% ಕಾನ್ಸಂಟ್ರೇಟ್ ಆಗಿರಲ್ಲ. ಈಗ ಎಕ್ಸಾಂಪಲ್ ನಾವು ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ಕಾನ್ಸಂಟ್ರೇಟೆಡ್ HCl, ಅದು ಕಾನ್ಸಂಟ್ರೇಷನ್ ಬಂದ್ಬಿಟ್ಟು 37 to 38%, ಅಂದ್ರೆ 37 to 38% ಮಾತ್ರ. ಇನ್ ಮಿಕ್ಕಿರೋ 62 to 63% ಬಂದು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಬೀಕರ್ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು 100 ಮಾಲಿಕ್ಯೂಲ್ಸ್ ಅಂದ್ರೆ 100 ಮಾಲಿಕ್ಯೂಲ್ಸ್ ಇರಲ್ಲ, ಬಟ್ ಎಕ್ಸಾಂಪಲ್ ಹೇಳ್ತಿರೋದು ತುಂಬಾ ಮಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. 100 ಮಾಲಿಕ್ಯೂಲ್ಸ್ ಆಫ್ HCl ಆಸಿಡ್ ಇದೆ ಅಂತ ಹೇಳಿದ್ರೆ, ನೀವು HCl ಆಸಿಡ್ ಇದೆ ಅಂದ್ರೆ ಅದರಲ್ಲಿ 37 to 38 ಮಾಲಿಕ್ಯೂಲ್ ಮಾತ್ರ HCl ಇರುತ್ತೆ. ಇನ್ ಮಿಕ್ಕಿ 60 to 63 ಮಾಲಿಕ್ಯೂಲ್ಸ್ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಅಂದ್ರೆ ನೀವು ಎಷ್ಟೇ ಕಾನ್ಸಂಟ್ರೇಟೆಡ್ ಆಸಿಡ್ ತಗೊಳ್ತೀವಿ ಅಂದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಾಟರ್ ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ, ಕರೆಕ್ಟಾ. ಇಲ್ಲಿ ನೀವು ಕಾನ್ಸಂಟ್ರೇಟೆಡ್ H2SO4 ತಗೊಳ್ತೀರಂದ್ರೆ ಅದ್ರದ್ದು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬಂದು 98%. ಇನ್ನು ಮಿಕ್ಕಿದ 2% ಅದರಲ್ಲಿ H2O ಇರುತ್ತೆ. ಸೊ ಈಗ ಅಂದ್ರೆ ಕಾನ್ಸಂಟ್ರೇಟೆಡ್ H2SO4 ಅಲ್ಲಿ ಸ್ವಲ್ಪ ಮಟ್ಟಿಗೆ ವಾಟರ್ ಮಾಲಿಕ್ಯೂಲ್ ಕೂಡ ಇರುತ್ತೆ. ಆ ವಾಟರ್ ಮಾಲಿಕ್ಯೂಲ್ ಅಲ್ಲಿ ಈ NaCl ಡಿಸೋಸಿಯೇಟ್ ಆಗುತ್ತೆ. ಅಂದ್ರೆ ವಾಟರ್ ಮಾಲಿಕ್ಯೂಲ್ ಸಿಗ್ತದೆ ಅಲ್ಲಿ ಡಿಸೋಸಿಯೇಟ್ ಆಗಕ್ಕೆ Na ಪ್ಲಸ್ Cl ಮೈನಸ್ ಆಗಿ. ಸೊ Na ಪ್ಲಸ್ ಮತ್ತೆ Cl ಮೈನಸ್ ಡಿಸೋಸಿಯೇಟ್ ಆಗುತ್ತೆ. ಈಗ ಈ ಒಂದು ಸೊಲ್ಯೂಷನ್ ಅಲ್ಲಿ H ಪ್ಲಸ್ ಇದೆ, SO4 2 ಮೈನಸ್ ಇದೆ, Na ಪ್ಲಸ್ ಇದೆ, Cl ಮೈನಸ್ ಇದೆ. ಈ Cl ಮೈನಸ್ H ಪ್ಲಸ್ ಜೊತೆ ಕಂಬೈನ್ ಆಗಿ ಒಂದು HCl ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಆನಂತರ ಕರೆಕ್ಟ್ ಈ Na ಪ್ಲಸ್ SO4 2 ಮೈನಸ್ ಜೊತೆ ಕಂಬೈನ್ ಆಗುತ್ತೆ. ಅಂದ್ರೆ ಒಂದು SO4 2 ಮೈನಸ್ಗೆ 2 Na ಪ್ಲಸ್ ಅಯಾನ್ ಕಂಬೈನ್ ಆಗಿ ಒಂದು ಸೋಡಿಯಂ ಸಲ್ಫೇಟ್ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, Na2SO4. ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿ ಸೋಡಿಯಂ ತಗೊಳ್ತೀನಿ ಫಸ್ಟ್. ಅಲ್ಲಿ 2 ಇದೆ, ಇಲ್ಲಿ ಒಂದೇ ಇದೆ, Na2 ಆಯ್ತು. ಕ್ಲೋರಿನ್ ನೋಡೋಣ, ಕ್ಲೋರಿನ್ ಇಲ್ಲಿ 2 ಇದೆ, ಅಲ್ಲಿ ಒಂದೇ ಇದೆ. ಈಗ ಸೋಡಿಯಂ 2 ಆಯ್ತು, ಸೋಡಿಯಂ 2 ಆಯ್ತು, ಕ್ಲೋರಿನ್ 2, ಕ್ಲೋರಿನ್ 2, ಆಕ್ಸಿಜನ್ 4, ಆಕ್ಸಿಜನ್ 4 ಇದೆ, ಸಲ್ಫರ್ 1, ಸಲ್ಫರ್ 1, ಇನ್ನು ಹೈಡ್ರೋಜನ್ 2, ಹೈಡ್ರೋಜನ್ ಈ ಕಡೆ. ಅಂದ್ರೆ ಈಗ ಈ ಒಂದು ಸೊಲ್ಯೂಷನ್ ಅಲ್ಲಿ ಈ ರಿಯಾಕ್ಷನ್ ಆಗಿದೆ. NaCl ಗೆ H2SO4 ಆಡ್ ಮಾಡಿದಾಗ HCl ಬರುತ್ತೆ, Na2SO4. ಈ ರಿಯಾಕ್ಷನ್ ಅಲ್ಲಿ ಗ್ಯಾಸ್ ಬರ್ತದೆ ಅಂತ ಹೇಳಿದೆ. ಆ ಗ್ಯಾಸ್ ಯಾವುದು, HCl ಏನೇ. HCl ಇಲ್ಲಿ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇದೆ. ನಾವು ನೋಡ್ತಿದ್ದೆ HCl ಸೊಲ್ಯೂಷನ್, ಅದು ಲಿಕ್ವಿಡ್. ಬಟ್ ಇಲ್ಲಿ ರಿಯಾಕ್ಷನ್ ಅಂತ ಬರ್ತಿರೋದು HCl ಗ್ಯಾಸ್. ಓಕೆ, HCl ಅಂದ ತಕ್ಷಣ ಅದೊಂದು ಆಸಿಡ್ ಅಲ್ವಾ. ಈಗ ಏನ್ ಮಾಡ್ತೀನಿ ನಾನು, ಆಸಿಡ್ ಒಂದು ಪ್ರಾಪರ್ಟಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆಸಿಡ್ ಅಲ್ಲಿ ನಾವು ಬ್ಲೂ ಲಿಟ್ಮಸ್ ಪೇಪರ್ ತಗೊಂಡು ಹೋದ್ರೆ ಅದು ಅದ್ರ ಕಲರ್ ನ ರೆಡ್ ಕಲರ್ ಆಗಿ ಚೇಂಜ್ ಮಾಡುತ್ತೆ ಅಂತ. ಫಸ್ಟ್ ಏನ್ ಮಾಡ್ತೀನಿ ನಾನು, ಆ HCl ಗ್ಯಾಸ್ ಬರ್ತದೆ ಇಲ್ಲಿ, HCl ಗ್ಯಾಸ್ ಅಲ್ಲಿಗೆ ನಾನು ಡ್ರೈ ಬ್ಲೂ ಲಿಟ್ಮಸ್ ಪೇಪರ್ ತಗೋತೀನಿ. ಡ್ರೈ ಲಿಟ್ಮಸ್ ಪೇಪರ್. ಓಕೆ, ಫಸ್ಟ್ ಡ್ರೈ ಲಿಟ್ಮಸ್ ಪೇಪರ್ ತಗೊಂಡ್ಬರ್ತೀನಿ ಇದ್ರ ಹತ್ರ, HCl ಗ್ಯಾಸ್ ಹತ್ರ. ಅದು ಬ್ಲೂ ಕಲರ್ ಇಂದ ರೆಡ್ ಕಲರ್ ಗೆ ಚೇಂಜ್ ಮಾಡಲ್ಲ. HCl ಆಸಿಡ್ ಅಲ್ವಾ, ಆಸಿಡ್ ಆದ ಮಾತ್ರಕ್ಕೆ ಅದು ಬ್ಲೂ ಇಂದ ರೆಡ್ ಕಲರ್ ಚೇಂಜ್ ಮಾಡಬೇಕಿತ್ತು, ಬಟ್ ಇಲ್ಲಿ ಚೇಂಜ್ ಮಾಡ್ತಾ ಇಲ್ಲ. ಅಂದ್ರೆ ಡ್ರೈ ಲಿಟ್ಮಸ್ ಪೇಪರ್ ಅಲ್ಲಿ HCl ತನ್ನ ಅಸಿಡಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡ್ತಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದೇ ಲಿಟ್ಮಸ್ ಪೇಪರ್ ನ ವೆಟ್ ಮಾಡ್ತೀನಿ. ವೆಟ್ ಮಾಡೋದಂದ್ರೆ ಯಾವ ರೀತಿ, ಈ ಲಿಟ್ಮಸ್ ಪೇಪರ್ ನ ವಾಟರ್ ಅಲ್ಲಿ H2O ನಲ್ಲಿ ಡಿಪ್ ಮಾಡಿ ತಗೊಂಡ್ಬರ್ತೀನಿ. ಡಿಪ್ ಮಾಡಿದ ತಕ್ಷಣ ಆ HCl ಆಗ ತನ್ನ ಅಸಿಡಿಕ್ ಪ್ರಾಪರ್ಟಿ ತೋರಿಸುತ್ತೆ. ಅಂದ್ರೆ ಆಗ ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ನ ರೆಡ್ ಕಲರ್ ಆಗಿ ಚೇಂಜ್ ಮಾಡುತ್ತೆ. ಅಂದ್ರೆ ವೆಟ್ ಲಿಟ್ಮಸ್ ಪೇಪರ್ ಅಲ್ಲಿ ಮಾತ್ರ HCl ತನ್ನ ಅಸಿಡಿಕ್ ಪ್ರಾಪರ್ಟಿ ತೋರಿಸುತ್ತೆ. ಏನದು ಅಸಿಡಿಕ್ ಪ್ರಾಪರ್ಟಿ, ಬ್ಲೂ ಇಂದ ರೆಡ್ ಕಲರ್ ಚೇಂಜ್ ಮಾಡೋದು. ಅಂದ್ರೆ ಡ್ರೈ ಲಿಟ್ಮಸ್ ಪೇಪರ್ ಅಲ್ಲಿ HCl ಅಸಿಡಿಕ್ ಪ್ರಾಪರ್ಟಿ ತೋರಿಸ್ತಾ ಇಲ್ಲ, ಎಕ್ಸಿಬಿಟ್ ಮಾಡ್ತಾ ಇಲ್ಲ. ಬಟ್ ವೆಟ್ ಲಿಟ್ಮಸ್ ಪೇಪರ್ ಅಲ್ಲಿ ಅಸಿಡಿಕ್ ಪ್ರಾಪರ್ಟಿ ತೋರಿಸ್ತಾ ಇದೆ. ಅಂದ್ರೆ HCl ತನ್ನ ಅಸಿಡಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡೋದಕ್ಕೆ ವೆಟ್ ಪೇಪರ್ ಅಂದ್ರೇನು, ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ವಾಟರ್ ಅಂತಾನೆ ಡಿಪ್ ಮಾಡಿರ್ತೀವಿ. ಸೊ HCl ತನ್ನ ಅಸಿಡಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು, H2O ಬೇಕು. H2O ಇದ್ದಾಗ ಮಾತ್ರ ತನ್ನ ಅಸಿಡಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡುತ್ತೆ.
HCl ಯಾವ ರೀತಿ ಅಸಿಡಿಕ್ ಆಗುತ್ತೆ? HCl ಇದ್ದಿದ್ದು H+ ಮತ್ತೆ Cl- ಆಗಿ ಡಿಸೋಸಿಯೇಟ್ ಆದಾಗ ಮಾತ್ರ ಅದು ಅಸಿಡಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡೋದು. ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಇದ್ದಾಗ ಮಾತ್ರ HCl H+ ಮತ್ತೆ Cl- ಆಗಿ ಡಿಸೋಸಿಯೇಟ್ ಆಗೋದು. ಏಂತಕ್ಕೆ? ಮುಂಚೆನೆ ಅದು ಡ್ರೈ ಲಿಟ್ಮಸ್ ಪೇಪರ್ ಅಲ್ಲೂ ಕೂಡ ಅದನ್ನ ಬ್ಲೂ ಇಂದ ರೆಡ್ ಚೇಂಜ್ ಮಾಡಬಹುದಿತ್ತಲ್ಲ, ಇಲ್ಲ. ಅದು ಡ್ರೈ ಇದ್ದಾಗ ಇಲ್ಲಿ ಏನು HCl ಗ್ಯಾಸ್ ಇದೆಯಲ್ಲ, ಇದು ಪ್ಯೂರ್ HCl ಗ್ಯಾಸ್. ಅಲ್ಲಿ ಫುಲ್ ಬರೀ HCl ಮಾಲಿಕ್ಯೂಲೇ ಇರುತ್ತೆ, ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲ. ಬಟ್ ಯಾವಾಗ ವಾಟರ್ ಮಾಲಿಕ್ಯೂಲ್ಸ್ ವೆಟ್ ಪೇಪರ್ ಅಲ್ಲಿ ಸಿಗುತ್ತೋ ಆಗ HCl ಆಸಿಡ್ ಅತನ ಅಸಿಡಿಕ್ ಪ್ರಾಪರ್ಟಿನ ತೋರಿಸುತ್ತೆ. HCl ಗ್ಯಾಸ್ ನಾವು ಹೈಡ್ರೋಜನ್ ಕ್ಲೋರೈಡ್ ಅಂತ ಮಾತ್ರ ಕರಿತೀವಿ. ಯಾವಾಗ ಅದನ್ನ HCl ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ, ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್ಸ್ ಸೇರ್ಕೊಂಡಾಗ ಮಾತ್ರ. ಸೊ ನೀವು ಕೇಳ್ಬೋದು, ಏಂತಕ್ಕೆ ಅದು ವಾಟರ್ ಮಾಲಿಕ್ಯೂಲ್ಸ್ ಇಲ್ದೇನೆ HCl H+ ಮತ್ತೆ Cl- ಆಗಿ ಡಿಸೋಸಿಯೇಟ್ ಆಗಲ್ಲ ಅಂತ ಕೇಳಿದ್ರೆ, ಈ H+ ಅಯಾನ್ ಇದೆಯಲ್ಲ, HCl H+ ಮತ್ತೆ Cl- ಡಿಸೋಸಿಯೇಟ್ ಆದ್ರೆ, ಅಕಸ್ಮಾತ್ ಆದ್ರೆ ಈ H+ ಅಲೋನ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಅಲೋನ್ ಆಗಿ ಎಕ್ಸಿಸ್ಟ್ ಆಗೋ ಕೆಪಾಸಿಟಿ ಇಲ್ಲ ಅದಕ್ಕೆ. ಸೊ ಅದಕ್ಕೆ HCl ಗ್ಯಾಸ್ ಸ್ಟೇಟ್ ಅಲ್ಲಿ ಇದ್ದಾಗ H+ ಮತ್ತೆ Cl- ಆಗಿ ಡಿಸೋಸಿಯೇಟ್ ಆಗಲ್ಲ. ಬಟ್ ಯಾವಾಗ ಅದಕ್ಕೆ H2O ಮಾಲಿಕ್ಯೂಲ್ ವಾಟರ್ ಮಾಲಿಕ್ಯೂಲ್ ಕಾಣಿಸುತ್ತೋ, H2O ಕಾಣಿಸಿದ ತಕ್ಷಣ ಅದು ಕಣ್ಣಿಗೆ ಕಾಣಿಸಿದ ತಕ್ಷಣ ಏನ್ ಮಾಡುತ್ತೆ, ಈ H+ ಡಿಸೋಸಿಯೇಟ್ ಆಗಿ H2O ಜೊತೆ ಕಂಬೈನ್ ಆಗುತ್ತೆ. ಅವಾಗ ಒಂದು ಸ್ಟೇಬಲ್ ಸ್ಪೀಶೀಸ್ ಆಗುತ್ತೆ. H2O H+ Cl- ಆಗುತ್ತೆ ಅನ್ಕೊಳ್ಳಿ. ಈ H+ ಬಂದು ಅದಕ್ಕೆ ಸ್ಟೆಬಿಲಿಟಿ ಇಲ್ಲ, ಅಲೋನ್ ಎಕ್ಸಿಸ್ಟ್ ಆಗಲ್ಲ, H+ ರೀತಿ ಇರೋದಕ್ಕಾಗಲ್ಲ. ಅವಾಗ ಏನ್ ಮಾಡುತ್ತೆ, ಅದು ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗಿಬಿಡುತ್ತೆ. ಕಂಬೈನ್ ಆಗಿ ಹೈಡ್ರೋನಿಯಂ ಅಯಾನ್ H3O+ ಆಗಿ ಕಂಬೈನ್ ಆಗುತ್ತೆ. ಅದಕ್ಕೆ ಹೇಳೋದು HCl ಅಲೋನ್ ಆಗಿ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲದೆ HCl H+ ಮತ್ತೆ Cl- ಆಗಿ ಡಿಸೋಸಿಯೇಟ್ ಆಗೋದೇ ಇಲ್ಲ. ಯಾಕಂದ್ರೆ ಅಕಸ್ಮಾತ್ ಅದು ಡಿಸೋಸಿಯೇಟ್ ಆದ್ರೂ H+ ಅಲೋನ್ ಆಗಿ ಎಕ್ಸಿಸ್ಟ್ ಆಗೋ ಚಾನ್ಸೇ ಇಲ್ಲ. ಅದಕ್ಕೆ ಏನ್ ಮಾಡ್ತದೆ, ಡಿಸೋಸಿಯೇಟ್ ಆಗೋದೇ ಇಲ್ಲ. ಯಾವಾಗ ಡಿಸೋಸಿಯೇಟ್ ಆಗುತ್ತೆ, ಅದ್ರ ವಾಟರ್ ಮಾಲಿಕ್ಯೂಲ್ಸ್ ಇದ್ದಾಗ ಡಿಸೋಸಿಯೇಟ್ ಆಗುತ್ತೆ. ಆಗ ಡಿಸೋಸಿಯೇಟ್ ಆಗಿ H+ ಬಂದ್ಬಿಟ್ಟು ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗಿ H3O+ ಆಗುತ್ತೆ, ಅಥವಾ ಹೈಡ್ರೋನಿಯಂ ಅಯಾನ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ ನಿಮ್ಗೆ, ಎಲ್ಲೇ ಆದ್ರೂ H+ ನಾವು ಬರೀ H+ ಅಂತ ಬರೀಬಾರ್ದು. ಯಾಕಂದ್ರೆ H+ ಗೆ ಸ್ಟೆಬಿಲಿಟಿ ಇಲ್ಲ, ಅದು ಅಲೋನ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಅದಕ್ಕೆ ಅದ್ರ ಕೆಳಗಡೆ ನಾವು ಏಕ್ವೇಸ್ ಅಂತ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ವಾಟರ್ ಇದ್ದಾಗ ಮಾತ್ರ HCl H+ ಆಗಿ ಡಿಸೋಸಿಯೇಟ್ ಆಗುತ್ತೆ. ಬರೀ HCl ಅಂತಲ್ಲ, H2SO4 HNO3 ಅಸಿಟಿಕ್ ಆಸಿಡ್ CH3COOH ಯಾವುದೇ ಆಗಲಿ ಅದು ಎಲ್ಲಾನು ಕೂಡ H+ ಆಗಿ ಡಿಸೋಸಿಯೇಟ್ ಆಗುತ್ತೆ. ಎಲ್ಲದರಲ್ಲೂ ಕೂಡ H+ ಒಂದು ಕ್ಯಾಟಯೋನ್ ಆಗಿ ಬರುತ್ತೆ. ಸೊ H+ ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆದಾಗ ಮಾತ್ರ ತನ್ನ ಅಸಿಟಿಕ್ ಪ್ರಾಪರ್ಟಿ ತೋರಿಸುತ್ತೆ. ಸೊ ಆ ಒಂದು H+ ನಾವು H+ ಯಾವಾಗಲೂ H+ ಆಗಿರಲ್ಲ, ಅದು H2O ಜೊತೆ ಕಂಬೈನ್ ಆಗಿ H2O+ ಆಗುತ್ತೆ. ಸೊ ನಾವು ಹೈಡ್ರೋಜನ್ ಅಯಾನ್ ತಕ್ಷಣ ಒಂದು ಆಸಿಡ್ ಸೊಲ್ಯೂಷನ್ ಅಲ್ಲಿ H+ ನಾವು H+ ಈಕ್ವೇಷನ್ ಅಂತ ಮೆನ್ಷನ್ ಮಾಡಬೇಕು, ಅಥವಾ ಡೈರೆಕ್ಟ್ ಆಗಿ H3O+ ಅಂತಾನೆ ಹೇಳ್ಬೋದು. ಇದನ್ನ ನಾವು ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ಇದನ್ನ H+ ಈಕ್ವೇಸ್ ಅಂತ ಹೇಳ್ತೀವಿ. ಏನಕ್ಕೆ KQ ಅಂತ ಬರೀತೀವಿ, H+ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಈಕ್ವೇಸ್ ಸೊಲ್ಯೂಷನ್. ಈಕ್ವೇಸ್ ಅಂದ ತಕ್ಷಣ ವಾಟರ್ ಅಂತ ಬಂದ್ಬಿಡುತ್ತೆ. ಸೊ ನಾವು ಬರೀ H+ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಬಾರ್ದು. ಯಾಕಂದ್ರೆ H+ ಸ್ಟೆಬಿಲಿಟಿ ಇಲ್ಲ, ಅದು ಅಲೋನ್ ಆಗಿ ಎಕ್ಸಿಸ್ಟ್ ಆಗಲ್ಲ. H+ ಬಂದ್ರೂ ಕೂಡ ಅದು ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗಿ H3O+ ಬರುತ್ತೆ. ಸೊ ಅದಕ್ಕೆ H+ ಈಕ್ವೇಸ್ ಅಂತ ಮೆನ್ಷನ್ ಮಾಡಬೇಕು ಎಲ್ಲೇ ಆದ್ರೂ, ಇಲ್ಲಾಂದ್ರೆ H3O+ ಅಂತ ಹೇಳ್ಬೇಕು. ಈ ಫೈನಲ್ ಆಗಿ ನಾವು ಏನಂತ ಕನ್ಕ್ಲೂಡ್ ಮಾಡ್ತೀವಿ, ಯಾವುದೇ ಆಸಿಡ್ ಅದು ಅಲೋನ್ ಆಗಿ ಪ್ಯೂರ್, ಇಲ್ಲಿ ಬಂದಿದ್ದು HCl ಗ್ಯಾಸ್, ಪ್ಯೂರ್ HCl ಗ್ಯಾಸ್, ಅದರಲ್ಲಿ ಫುಲ್ HCl ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಅದ್ರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರೋದಿಲ್ಲ. ವಾಟರ್ ಮಾಲಿಕ್ಯೂಲ್ಸ್ ಇಲ್ಲ ಅಂದ್ರೆ ಅದು HCl ಏನಿದೆ ತನ್ನ ಅಸಿಡಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡಲ್ಲ. ಯಾವಾಗ ಎಕ್ಸಿಬಿಟ್ ಮಾಡುತ್ತೆ, ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್ ಇದ್ದಾಗ ಮಾತ್ರ. ವಾಟರ್ ಮಾಲಿಕ್ಯೂಲ್ ಇದ್ದಾಗ H+ ಮತ್ತೆ Cl- ಆಗಿ ಡಿಸೋಸಿಯೇಟ್ ಆಗುತ್ತೆ. ಆಗ H+ ವಾಟರ್ ಮಾಲಿಕ್ಯೂಲ್ ಜೊತೆ ಸೇರ್ಕೊಂಡು H3O+ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಹೈಡ್ರೋನಿಯಂ ಅಯಾನ್ ಫಾರ್ಮೇಶನ್ ಆಗುತ್ತೆ. ಸೊ ಒಂದು ಆಸಿಡ್ ತನ್ನ ಆಸಿಡಿಕ್ ಪ್ರಾಪರ್ಟಿ ತೋರಿಸಬೇಕು ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಮಾತ್ರ. ಅದಕ್ಕೆ ಹೇಳೋದು, ನಾವು ಎಷ್ಟೇ ಕಾನ್ಸಂಟ್ರೇಟೆಡ್ ಆಸಿಡ್ ಅಂತ ಹೇಳಿದಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಾಟರ್ ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ. ವಾಟರ್ ಮಾಲಿಕ್ಯೂಲ್ಸ್ ಇದ್ದಾಗ ಮಾತ್ರ ಅವು ಅಯಾನ್ಸ್ ಗಳಾಗಿ ಡಿಸೋಸಿಯೇಟ್ ಆಗುತ್ತೆ ಒಂದು ಸೊಲ್ಯೂಷನ್ ಅಲ್ಲಿ. ಸೊ HCl ಆಗಲಿ, H2SO4 ಆಗಲಿ, HNO3 ಆಗಲಿ, ಯಾವುದೇ ಒಂದು ಡಿಸೋಸಿಯೇಟ್ ಆಗಬೇಕು ಅಂದ್ರೆ ಅಲ್ಲಿ H+ ಇರಲೇಬೇಕು, ವಾಟರ್ ಮಾಲಿಕ್ಯೂಲ್ಸ್ ಇರಲೇಬೇಕು. ವಾಟರ್ ಮಾಲಿಕ್ಯೂಲ್ಸ್ ಇದ್ದಾಗ ಮಾತ್ರ ಅವು ಡಿಸೋಸಿಯೇಟ್ ಆಗುತ್ತೆ. ಈಗ ನಾವು ಯಾವ ರೀತಿ, ಈಗ ಇಲ್ಲೇನ್ ನೋಡಿದ್ವಿ ಇಷ್ಟೊತ್ತು ನಾವು HCl ಡಿಸಾಲ್ವ್ ಮಾಡೋದು, ಅಂದ್ರೆ HCl ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಮಾತ್ರ ಅದು ತನ್ನ ಅಸಿಡಿಕ್ ಪ್ರಾಪರ್ಟಿ ತೋರಿಸುತ್ತೆ. ಈಗ ಕೇಳ್ಬೋದು, ಇಲ್ಲಿ HCl ಬಂದ್ಬಿಟ್ಟು ಪ್ಯೂರ್ HCl ಗ್ಯಾಸ್, ಕರೆಕ್ಟಾ? ಮತ್ತೆ
ಅಕಸ್ಮಾತ್ ನಾವು HCl ಸೊಲ್ಯೂಷನ್ HCl ಆಸಿಡ್ ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಪ್ಯೂರ್ ಏನ್ HCl ಗ್ಯಾಸ್ ಬಂದಿರುತ್ತಲ್ಲ ಅದನ್ನ ವಾಟರ್ ಜೊತೆ ಡಿಸಾಲ್ವ್ ಮಾಡ್ತೀವಿ. HCl ಗ್ಯಾಸ್ ಇದು, ನನಗೆ HCl ಆಸಿಡ್ ಬೇಕು, ಲ್ಯಾಬ್ ಯೂಸ್ ಮಾಡೋ HCl ಆಸಿಡ್ ಕಾನ್ಸಂಟ್ರೇಟೆಡ್ ಆಸಿಡ್ ಬೇಕು. HCl ಪ್ಯೂರ್ ಗ್ಯಾಸ್, ಇದು ಅಸಿಡಿಕ್ ನೇಚರ್ ಇಲ್ಲ, ಯಾಕಂದ್ರೆ ಪ್ಯೂರ್ ಗ್ಯಾಸ್ ಅಲ್ವಾ, ಅದು H+ ಮತ್ತೆ Cl- ಡಿಸೋಸಿಯೇಟ್ ಆಗಲ್ಲ. ಈ HCl ಗ್ಯಾಸ್ ನಾನು ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತೀನಿ. HCl ಗ್ಯಾಸ್ ನ ಒಂದು ಲಿಕ್ವಿಡ್ ಅಲ್ಲಿ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಮಾಡ್ತಾ ಆಗ ಈ ಒಂದು ರಿಯಾಕ್ಷನ್ ಆಗುತ್ತೆ. ಇದರಲ್ಲಿ ಬರೋ H+ H2O ಜೊತೆ ಸೇರ್ಕೊಂಡು H3O+ ಫಾರ್ಮೇಶನ್ ಆಗುತ್ತೆ, ಜೊತೆಗೆ Cl-. ಅಂದ್ರೆ ನಾವೊಂದು ಆಸಿಡ್ ತಗೊಳ್ತೀವಿ ಅಂದ್ರೆ ಆಸಿಡ್ ಅಲ್ಲಿರೋ ಅಯಾನ್ಸ್ ಗಳು ಆಗುತ್ತಾ H3O+ ಮತ್ತೆ Cl-. ಇದುವರೆಗೂ ಬರೀ ನಾವು H+ ಅಂತ ಬರೀತಿದ್ವಿ. H+ ಅದಕ್ಕೆ ನಾವು ಹೇಳೋದು HCl ಸೊಲ್ಯೂಷನ್ ಅಲ್ಲಿ ಯಾವ್ಯಾವ ಅಯಾನ್ಸ್ ಇರುತ್ತೆ, H+ ಮತ್ತೆ Cl-. ಇದುವರೆಗೂ ಇಷ್ಟೇ ಬರೀತಿದ್ವಿ. ಬಟ್ H+ ಈಕ್ವೇಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆನಾ? H+ ಈಕ್ವೇಸ್ ಅಂತ ಏನು, H3O+ ಅಥವಾ H+ ಇನ್ ಪ್ರೆಸೆನ್ಸ್ ಆಫ್ ವಾಟರ್, ಈ ರೀತಿ ಮೆನ್ಷನ್ ಮಾಡಬೇಕು. ಇದುವರೆಗೂ ನೋಡಿದ್ ನಾವು HCl ನ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ಯಾವ ರೀತಿ ಆಗುತ್ತೆ. HCl ಅಂದ್ರೆ ಆಸಿಡ್, ಜನರಲ್ ಆಗಿ ಹೇಳ್ಬೋದು ಅಂದ್ರೆ ಆಸಿಡ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ. ಈಗ ಎಕ್ಸಾಂಪಲ್ ಆಗಿ ಬರೀ HCl ತಗೊಂಡಿದ್ದೀನಿ, ಬೇಕಿದ್ರೆ ನೀವು H2SO4 ತಗೊಳ್ಳಿ, ಅದು ಕೂಡ ಡಿಸಾಲ್ವ್ ಆಗುತ್ತೆ, ಹಾಗೆ SO4 - ಅಯಾನ್ ಬರುತ್ತೆ, ಜೊತೆಗೆ H3O+. HNO3 ತಗೊಳ್ತೀವಿ ಅಂದ್ರೆ ಹಾಗೆ H3O+ ಬರುತ್ತೆ, NO3- ಬರುತ್ತೆ. ಅಂದ್ರೆ ಆಸಿಡ್ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಯಾವ ರೀತಿ ಅಯಾನ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಇದುವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಈಗ ಬೇಸ್ ನ ನಾವು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಈಗ ಇಷ್ಟೊತ್ತು ಆಸಿಡ್ಸ್ ವಾಟರ್ ಅಲ್ಲಿ ಯಾವ ರೀತಿ ಡಿಸಾಲ್ವ್ ಆಗುತ್ತೆ ಅಂತ ನೋಡಿದ್ವಿ. ಈಗ ಬೇಸಸ್ ನ ವಾಟರ್ ಡಿಸಾಲ್ವ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ NaOH. NaOH ನ ವಾಟರ್ ಡಿಸಾಲ್ವ್ ಮಾಡಿದಾಗ ಅಂದ್ರೆ H2O ಡಿಸಾಲ್ವ್ ಮಾಡಿದಾಗ ಅದು Na+ ಮತ್ತೆ OH- ಆಗಿ ಡಿಸೋಸಿಯೇಟ್ ಆಗುತ್ತೆ. ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ನ ವಾಟರ್ ಡಿಸಾಲ್ವ್ ಮಾಡಿದಾಗ ಅದು ಸಾಲ್ಯುಬಲ್ ಆಗುತ್ತೆ, ಸಾಲ್ಯುಬಲ್ ಆಗಿ K+ ಮತ್ತೆ OH- ಆಗಿ ಡಿಸೋಸಿಯೇಟ್ ಆಗುತ್ತೆ. ಇನ್ನೊಂದು ಕೊಟ್ಟಿದ್ದಾರೆ, ಅದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH2, ಅದನ್ನ ವಾಟರ್ ಡಿಸಾಲ್ವ್ ಮಾಡಿದಾಗ ಅದು Mg2+ ಪ್ಲಸ್ 2 OH- ಆಗಿ ಡಿಸೋಸಿಯೇಟ್ ಆಗುತ್ತೆ. ಅಂದ್ರೆ ಈ ಬೇಸಸ್ ಗಳು ವಾಟರ್ ಡಿಸಾಲ್ವ್ ಮಾಡಿದಾಗ ಈ ರೀತಿ ಅಯಾನ್ಸ್ ಗಳಾಗಿ ಡಿಸೋಸಿಯೇಟ್ ಆಗುತ್ತೆ. ಬೇಸ್ ನ ನಾನು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ದೀನಿ, ಇಷ್ಟು ಬೇಸಸ್ ವಾಟರ್ ಡಿಸಾಲ್ವ್ ಮಾಡಿದ್ದೀನಿ. ಸೊ ಯಾವ ಬೇಸಸ್ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ, ಡಿಸಾಲ್ವ್ ಆಗುತ್ತೆ ಅಂತವನ್ನ ನಾವು ಆಲ್ಕಲೀಸ್ ಅಂತ ಕರಿತೀವಿ. ಅಂದ್ರೆ ಬೇಸಸ್ ವಿಚ್ ಆರ್ soluble in water is called alkalis. ಎಲ್ಲಾ ಬೇಸಸ್ ಗಳು ಕೂಡ ವಾಟರ್ ಡಿಸಾಲ್ವ್ ಆಗಲ್ಲ, ಬಟ್ ಯಾವ ಡಿಸಾಲ್ವ್ ಆಗ್ತಾವೋ ಅಂತವನ್ನ ನಾವು ಆಲ್ಕಲೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಯಾವ್ಯಾವ ಡಿಸಾಲ್ವ್ ಆಗುತ್ತೋ ಬೇಸಸ್ ಗಳು ವಾಟರ್ ಡಿಸಾಲ್ವ್ ಆದ ತಕ್ಷಣ ಎಲ್ಲಾದ್ರಲ್ಲೂ ಕೂಡ ಕಾಮನ್ ಆಗಿ OH- ಅಥವಾ ಏಕ್ವೇಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅಲ್ಲಿ ಯಾವ OH- ಆಗಿ ಡಿಸಾಲ್ವ್ ಆಗಿದೆ. ಸೊ OH ಕೂಡ ನಾವು ಏಕ್ವೇಸ್ ಅಂತ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಯಾಕೆ OH ಏಕ್ವೇಸ್ ಅಂತ ಮೆನ್ಷನ್ ಮಾಡ್ತೀವಿ, ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅಂತ ಅರ್ಥ. ಅಂದ್ರೆ OH- ಈಕ್ವೇಸ್. ಇದು ಕೂಡ ನೀವು ಇದು ಕೂಡ ಈಕ್ವೇಸ್ ಅಂತ ಬರೀಬೇಕು. ಯಾಕೆ ಇದು ಕೂಡ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅಲ್ಲಿ ಇದು ಕೂಡ ಡಿಸೋಸಿಯೇಟ್ ಆಗಿರೋದು. ಸೊ ಇದು ಕೂಡ ಈಕ್ವೇಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ನಾವು ಬೇಸಸ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ OH- ಕಾಮನ್ ಆಗಿ ಸಿಗುತ್ತೆ ನಮಗೆ. OH- ಈಕ್ವೇಸ್ ಕಾಮನ್ ಆಗಿ ಸಿಗುತ್ತೆ. ಅದೇ ನಾವು ಆಸಿಡ್ ಡಿಸೋಸಿಯೇಟ್ ಮಾಡ್ತೀವಿ ಅಂದ್ರೆ, ಆಸಿಡ್ ನ ವಾಟರ್ ಡಿಸಾಲ್ವ್ ಮಾಡ್ತೀವಿ ಅಂದ್ರೆ ಕಾಮನ್ ಆಗಿ ನಮ್ಗೆ ಸಿಗೋದು H+. ಈಗ ಇದೆ ನೋಡಿ, HCl ನ ಡಿಸೋಸಿಯೇಟ್ ಮಾಡ್ತೀನಿ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅದು H+ aqueous ಪ್ಲಸ್ Cl-. H+ aqueous ಅಂದ್ರೆ ಏನು, ಹೈಡ್ರೋನಿಯಂ ಅಯಾನ್ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಹೈಡ್ರೋನಿಯಂ ಅಯಾನು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ, H+ ಬರೋದು ವಾಟರ್ ಮಾಲಿಕ್ಯೂಲ್ಸ್ ಸೇರ್ಕೊಂಡು ಆಮೇಲೆ H+ ಈಕ್ವೇಸ್ ಅಂತ ಹೇಳ್ತೀವಿ. ಅದೇ ರೀತಿ ನಾವು H2SO4 ತಗೊಂಡ್ರೆ ಅದು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ H+ aqueous ಪ್ಲಸ್ 2 ಮಾಲಿಕ್ಯೂಲ್ಸ್ ಬರುತ್ತೆ, ಎರಡಲ್ಲ, SO4 2-, HNO3 H+ ಈಕ್ವೇಸ್. ಇದು ಕೂಡ ಎಲ್ಲ ಅಷ್ಟೇ, ಇದಕ್ಕೂ ಈಕ್ವೇಸ್ ಅಂತಾನೆ ಬರಬೇಕು, ಯಾಕಂದ್ರೆ ಇವನು ಕೂಡ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅಲ್ಲಿ ಡಿಸೋಸಿಯೇಟ್ ಆಗಿರೋದು. ಪ್ಲಸ್ ಮತ್ತೆ NO3-, ಇದು ಕೂಡ ಈಕ್ವೇಸ್.
ಅಂದ್ರೆ ಆಸಿಡ್ ತಗೊಂಡ್ರೆ ಯಾವುದೇ ಬೇಸಸ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ ಕಾಮನ್ ಆಗಿ ನಮಗೆ OH ಮೈನಸ್ ಈಕ್ವೇಷನ್ ಸಿಗುತ್ತೆ. ಯಾವುದೇ ಆಸಿಡ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ ನಮಗೆ ಕಾಮನ್ ಆಗಿ H+ ಸಿಗುತ್ತೆ. ಇದಿಷ್ಟು ನಮ್ಗೆ ಗೊತ್ತಾಗಬೇಕಾಗಿರೋದು. ಯಾವಾಗ ಆಸಿಡ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ H+ ಈಕ್ವೇಷನ್ ಸಿಗುತ್ತೆ, ಯಾವಾಗ ಬೇಸ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ OH ಮೈನಸ್ OH ಆಗಿ ಸಿಗುತ್ತೆ. ಈಗ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೋಡೋಣ. ಯಾವಾಗ ಆಸಿಡ್ ಮತ್ತೆ ಬೇಸ್ ನ ಆಡ್ ಮಾಡಿದಾಗ ಏನ್ ಬರುತ್ತೆ ಅದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಅಥವಾ ಆಸಿಡ್ ಬೇಸ್ ರಿಯಾಕ್ಷನ್ ಅಂತ ಕರಿತೀವಿ. ಆಸಿಡ್ ಪ್ಲಸ್ ಬೇಸ್ ಆಡ್ ಮಾಡಿದಾಗ ಏನಾಗುತ್ತೆ, ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್. ಈಗ ಆಸಿಡ್ ಆಗಿ ನಾನು HCl ತಗೊಳ್ತೀನಿ, ಬೇಸ್ ಆಗಿ NaOH ತಗೊಳ್ತೀನಿ, ಸಾಲ್ಟ್ ಯಾವ್ದು ಬರುತ್ತೆ NaCl, ವಾಟರ್ ಮಾಲಿಕ್ಯೂಲ್. ಯಾವುದೇ ರಿಯಾಕ್ಷನ್ ಮಾಡಿ, ಯಾವುದೇ ಆಸಿಡ್ ಯಾವುದೇ ರೀತಿ ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಕಾಮನ್ ಆಗಿ H2O ಬಂದೇ ಬರುತ್ತೆ. ಯಾಕೆ ಎಲ್ಲಾದ್ರಲ್ಲೂ ಕಾಮನ್ ಆಗಿ H2O ಬಂದೇ ಬರುತ್ತೆ ಅಂದ್ರೆ, ನಾನು ಮುಂಚೆನೆ ಹೇಳಿದೆ, ಯಾವುದೇ ಆಸಿಡ್ ವಾಟರ್ ಡಿಸಾಲ್ವ್ ಆಗಿದೆ ಅಂದ್ರೆ ಅದರಲ್ಲಿ ಯಾವುದೇ ಬೇಸ್ ವಾಟರ್ ಡಿಸಾಲ್ವ್ ಆಗಿದೆ ಅಂದ್ರೆ ಬೇಸ್ ಅಲ್ಲಿ OH ಮೈನಸ್ ಇರುತ್ತೆ. ಅಂದ್ರೆ ಈ ಬೇಸ್ ಅಲ್ಲಿ OH ಮೈನಸ್ ಈಕ್ವೇಸ್ ಅಂತೂ ಇದ್ದೇ ಇರುತ್ತಾ. ಆಸಿಡ್ ನ ವಾಟರ್ ಡಿಸಾಲ್ವ್ ಆಗಿದೆ ಅಂದ್ರೆ ಅದರಲ್ಲಿ H+ ಈಕ್ವೇಸ್ ಅಂತೂ ಇದ್ದೇ ಇರುತ್ತಾ. ಆಸಿಡ್ ಅಲ್ಲಿ H+ ಈಕ್ವೇಸ್ ಇದ್ದೇ ಇರುತ್ತೆ. ಸೊ ಆಸಿಡ್ ಬೇಸ್ ಕಂಬೈನ್ ಆಗಿದ ತಕ್ಷಣ ಈ H+ OH ಕಂಬೈನ್ ಆಗಿಬಿಡುತ್ತೆ. H+ ಮತ್ತೆ OH ಮೈನಸ್ ಸೇರಿ ವಾಟರ್ ಮಾಲಿಕ್ಯೂಲ್ ಯಾವಾಗಲೂ ಕಾಮನ್ ಆಗಿ ಫಾರ್ಮೇಶನ್ ಆಗೇ ಬರುತ್ತೆ. ಅದಕ್ಕೆ ಜನರಲ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ ಆಸಿಡ್ ಬೇಸ್ ರಿಯಾಕ್ಷನ್ ಆದಾಗ ಸಾಲ್ಟ್ ಪ್ಲಸ್ ವಾಟರ್ ಬರುತ್ತೆ. ಅದಕ್ಕೆ ಆಸಿಡ್ ನಾನು H and X, ಬೇಸ್ ನಾನು MOH gives rise to MX ಅಂದ್ರೆ ಒಂದು ಸಾಲ್ಟ್ ಪ್ಲಸ್ H2O. ಈ X ಅಂದ್ರೆ ಏನು, X ಅಂದ್ರೆ ಏನ್ ಬೇಕಾದ್ರೂ ಆಗಿರ್ಬೋದು. ಈ ರೀತಿ Cl SO4 ಮೈನಸ್ HNO3 ಈ ರೀತಿ ಹೈಡ್ರೋಜನ್ ಜೊತೆ ಬಾಂಡ್ ಮಾಡ್ಕೊಂಡ್ರು ಇನ್ನೊಂದು ಆನಿಯಾನ್. ಇಲ್ಲಿ HCl ತಗೊಂಡ್ರೆ X ಪ್ಲೇಸ್ ಅಲ್ಲಿ Cl ಇದೆ. H2SO4 ತಗೊಳ್ತೀನಿ ಅಂದ್ರೆ X ಜಾಗದಲ್ಲಿ SO4 ಮೈನಸ್ ಇದೆ. HNO3 ತಗೊಳ್ತೀನಿ ಅಂದ್ರೆ ಆ X ಜಾಗದಲ್ಲಿ NO3 ಇದೆ. ಸೊ ಈ ಇಷ್ಟು ಆಸಿಡ್ ನ ಜನರಲ್ ಆಗಿ HX ಅಂತ ಬರ್ತಿದ್ದೀನಿ. X ಜಾಗದಲ್ಲಿ ಈ ರೀತಿ ಬೇರೆ ಆನಿಯಾನ್ಗಳು ಬರುತ್ತೆ. MOH ಅಂದ್ರೆ ಏನು, NaOH ತಗೊಳ್ತೀನಿ ಅಂದ್ರೆ M ಜಾಗದಲ್ಲಿ NaOH ಇದೆ. KOH ತಗೊಳ್ತೀನಿ ಅಂದ್ರೆ M ಜಾಗದಲ್ಲಿ K ಇದೆ. ಅದೇ ರೀತಿ MgOH ಟ್ವೈಸ್ ತಗೊಳ್ತೀನಿ ಅಂದ್ರೆ ಈ M ಜಾಗದಲ್ಲಿ ಮೆಗ್ನೀಷಿಯಂ ಇದೆ. ಸೊ ಜನರಲ್ ಆಗಿ ಇನ್ನೊಂದು ಏನಿಲ್ಲ ಆನಿಯಾನ್ ಬರುತ್ತೆ, ಸಾರಿ ಇದು ಕ್ಯಾಟಯಾನ್ ಅಲ್ವಾ, ಕ್ಯಾಟಯಾನ್ ನ ಇದು ಜನರಲ್ ಆಗಿ M ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ HX ಅಂದ್ರೆ ಆಸಿಡ್, MH ಅಂದ್ರೆ ಬೇಸು. ಇವೆರಡೂ ರಿಯಾಕ್ಟ್ ಆದಾಗ ಕಾಮನ್ ಆಗಿ H2O ಬಂದೇ ಬಂದಿರುತ್ತೆ. H2 ಯಾಕೆ ಬರೋದು ಅಂತ ಮುಂದೆ ಹೇಳಿದೀನಿ. H+ OH ಮೈನಸ್ ಸೇರ್ಕೊಂಡು H2O ಬಂದ್ಬಿಡುತ್ತೆ. ಮತ್ತೆ ಈ X ಮತ್ತೆ M ಸೇರ್ಕೊಂಡು MX ಅನ್ನೋ ಒಂದು ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. HCl ಮತ್ತೆ NaOH ರಿಯಾಕ್ಟ್ ಆದಾಗ NaCl ಸಾಲ್ಟ್ ಬರುತ್ತೆ. ಅದೇ ರೀತಿ ನಾವು ಬೇರೆ ಬೇರೆ ಆಸಿಡ್ಗಳು ಆಸಿಡ್ ಬೇಸ್ ನ ರಿಯಾಕ್ಟ್ ಮಾಡಿದಾಗ ರೆಸ್ಪೆಕ್ಟಿವ್ ಸಾಲ್ಟ್ಸ್ ಬರುತ್ತೆ. ಸೊ ಸಾಲ್ಟ್ ನ MX ಅಂತ ಜನರಲ್ ಆಗಿ ಬರ್ತಿದ್ದಾರೆ. ಇದಿಷ್ಟು ಆಸಿಡ್ ನ ಲಿಕ್ವಿಡ್ ಅಥವಾ ವಾಟರ್ ಡಿಸಾಲ್ವ್ ಮಾಡಿದಾಗ, ಬೇಸ್ ನ ವಾಟರ್ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ ಅದನ್ನ ಆಸಿಡ್ ಬೇಸ್ ರಿಯಾಕ್ಷನ್, ಅಗೇನ್ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಡಿಸ್ಕಸ್ ಮಾಡಿದ್ವಿ. ಈಗ ಡೈಲ್ಯೂಷನ್ ಅಂತ ಏನು ಅಂತ ನೋಡೋಣ. ಯಾವ್ದಾದ್ರು ಒಂದು ಸೊಲ್ಯೂಷನ್ ನಾವು ಡೈಲ್ಯೂಟ್ ಮಾಡ್ತೀವಿ ಅಂದ್ರೆ ಅದನ್ನ ಡೈಲ್ಯೂಷನ್ ಅಂತ ಕರೆಯೋದು. ಈಗ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಲೆಮನ್ ಜ್ಯೂಸ್ ಮಾಡಿದ್ದಾರೆ. ಲೆಮನ್ ಜ್ಯೂಸ್ ಮಾಡುವಾಗ ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಶುಗರ್ ಜಾಸ್ತಿ ಆಗ್ದಾಗ ಏನಾಗುತ್ತೆ, ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಸೊ ಸ್ವೀಟ್ನೆಸ್ ನ ಕಡಿಮೆ ಮಾಡ್ಬೇಕು. ಏನ್ ಮಾಡ್ತೀರಾ, ವಾಟರ್ ಆಡ್ ಮಾಡ್ತೀರಾ. ಯಾಕೆ ವಾಟರ್ ಆಡ್ ಮಾಡ್ತಿರೋದು, ಆ ಒಂದು ಸ್ವೀಟ್ನೆಸ್ ನ ಡೈಲ್ಯೂಟ್ ಮಾಡೋದಕ್ಕೆ. ಅಂದ್ರೆ ಮುಂಚೆ ಆಗಿದೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಸುಕ್ರೋಸ್, ಶುಗರ್ ಅಂದ್ರೆ ಸುಕ್ರೋಸ್. ಸೊ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಸುಕ್ರೋಸ್ ನ ಡೈಲ್ಯೂಟ್ ಮಾಡೋದ್ರ ಮೂಲಕ ಅದು ಸ್ವೀಟ್ನೆಸ್ ನ ಕಡಿಮೆ ಮಾಡ್ತಾ ಇದ್ರ. ಸೊ ನೀವು ಲೆಮನ್ ಜ್ಯೂಸ್ ನ ಡೈಲ್ಯೂಟ್ ಮಾಡ್ತಾ ಇದ್ರ. ಅದೇ ರೀತಿ ಆಸಿಡ್ಸ್ ಮತ್ತೆ ಬೇಸಸ್ ಗಳನ್ನು ಕೂಡ ಡೈಲ್ಯೂಟ್ ಮಾಡ್ತೀವಿ. ಈಗ ನಾವು ಲ್ಯಾಬ್ ಅಲ್ಲಿ ಕಾನ್ಸಂಟ್ರೇಟೆಡ್ HCl ಯೂಸ್ ಮಾಡ್ತೀವಲ್ಲ, ಅದು ಕಾನ್ಸಂಟ್ರೇಷನ್ ಬಂದು 37 to 38% ಇರುತ್ತೆ. 37 ಇಂದ 38%. ಬಟ್ ಡೈಲ್ಯೂಟ್ HCl ಯೂಸ್ ಮಾಡ್ತೀವಿ, ಅದ್ರ ಕಾನ್ಸಂಟ್ರೇಷನ್ ಬಂದು 120% ಇರುತ್ತೆ. ಕರೆಕ್ಟಾ? ಈ 37, 38 ಇಂದ 20%ಗೆ ನಾವು ರೆಡ್ಯೂಸ್ ಮಾಡೋದೆ ಡೈಲ್ಯೂಷನ್ ಇಂದ. ಅದನ್ನ ಡೈಲ್ಯೂಟ್ ಮಾಡ್ತಾ 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 ಈ 37, 38 ಇಂದ 20% ರೆಡ್ಯೂಸ್ ಮಾಡ್ತಾರೆ. ಇನ್ನೂ ಕೂಡ ರೆಡ್ಯೂಸ್ ಮಾಡಬಹುದು, ಓಕೆನಾ? ಇನ್ನು ರೆಡ್ಯೂಸ್ ಮಾಡಬಹುದು. ಬಟ್ ಡೈಲ್ಯೂಷನ್ ಏನು ಯೂಸ್ ಅಂದ್ರೆ ಈ ರೀತಿ ಅದ್ರ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತೀವಿ. ಅಂದ್ರೆ ಒಂದು ಆಸಿಡ್ ನ ಡೈಲ್ಯೂಟ್ ಮಾಡೋದು ಎರಡು ರೀತಿ ಮಾಡ್ತೀವಿ. ಒಂದು ಆಸಿಡ್ ಗೆ ವಾಟರ್ ಆಡ್ ಮಾಡೋದು,
ಇನ್ನೊಂದು ವಾಟರ್ಗೆ ಆಸಿಡ್ ಆಡ್ ಮಾಡೋದು. ಎರಡು ಒಂದೇ ಅಲ್ವಾ? ಹಾಗಾದ್ರೆ ಎರಡು ಮಾಡ್ಬೋದು ಅಂತ ಅನ್ಕೊಳ್ತೀರಾ? ಇಲ್ಲ, ಈ ರೀತಿ ಮಾಡಬಾರ್ದು. ಆಸಿಡ್ಗೆ ವಾಟರ್ ಆಡ್ ಮಾಡಬಾರ್ದು, ವಾಟರ್ಗೆ ಆಸಿಡ್ ಆಡ್ ಮಾಡ್ಬೇಕು. ಯಾಕೆ ಅಂತ ಹೇಳ್ತೀನಿ. ಇದು ಯಾವ ರೀತಿ ಮಾಡ್ತೀನಿ ಅಂತ. ಒಂದು ಬೀಕರ್ ಫಸ್ಟ್ ವಾಟರ್ ತಗೊಳ್ತೀನಿ, ಅಂದ್ರೆ H2O. ಆ ವಾಟರ್ಗೆ ಡ್ರಾಪರ್ ಅಂತ ಬರುತ್ತೆ ಲ್ಯಾಬಲ್ಲಿ, ಡ್ರಾಪರ್. ಅದು ಡ್ರಾಪ್ ವೈಸ್ ಬಿಡುತ್ತೆ, ಗೊತ್ತಾ? ಆ ಡ್ರಾಪರ್ ಅಲ್ಲಿ ಡ್ರಾಪ್ ವೈಸ್ HCl ನ ಆಡ್ ಮಾಡ್ತೀವಿ. ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ. HCl ಡಿಸಾಲ್ವ್ ಇನ್ ವಾಟರ್ ಅಲ್ವಾ? HCl ಪ್ಲಸ್ H2O ಏನಾಗುತ್ತೆ? H3O ಪ್ಲಸ್ Cl ಮೈನಸ್. H3O ಪ್ಲಸ್ ಬರೀಲಿಲ್ಲ ಅಂದ್ರೆ H ಪ್ಲಸ್ ಎಕ್ವೇಸ್ ಅಂತ ಏನಾದ್ರು ಬರೀರಿ, ಎರಡು ಒಂದೇ. ಸೊ ಈ ಒಂದು ರಿಯಾಕ್ಷನ್ ಆಗುತ್ತೆ. ಈ ರಿಯಾಕ್ಷನ್ ಜೊತೆಗೆ ಹೀಟ್ ಕೂಡ ಲಿಬರೇಟ್ ಆಗುತ್ತೆ. ಯಾವ ರಿಯಾಕ್ಷನ್ ಹೀಟ್ ಲಿಬರೇಟ್ ಆಗುತ್ತೋ ಅಂತ ರಿಯಾಕ್ಷನ್ ನಾವೇಂತ ಕರಿತೀವಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಹೀಟ್ ಕೂಡ ಲಿಬರೇಟ್ ಆಗುತ್ತೆ. ಈ ಒಂದು H2O ದಲ್ಲಿ ಅಂದ್ರೆ ವಾಟರ್ಗೆ ನಾವು ಡ್ರಾಪ್ ವೈಸ್ HCl ಆಡ್ ಮಾಡುವಾಗ, ಅಂದ್ರೆ ಡ್ರಾಪ್ ವೈಸ್ ಬರೀ ಸುಮ್ಮನೆ ಹಾಗೆ ಆಡ್ ಮಾಡ್ತಿರೋದಲ್ಲ. ಈ ಒಂದು ಬೀಕರ್ ಡ್ರಾಪ್ ವೈಸ್ HCl ಆಡ್ ಮಾಡ್ತಿದ್ರೆ ಕ್ಲೀನ್ ಆಗಿ ಅದನ್ನ ಮಿಕ್ಸ್ ಮಾಡಬೇಕು, ಸ್ಟಿರ್ ಮಾಡ್ತಾ ಇರ್ತೀನಿ. ಹಿಂಗೆ ಗ್ಲಾಸ್ ರಾಡಿಂದ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಡ್ರಾಪ್ ವೈಸ್ ಬೀಳ್ತಾ ಇರುತ್ತೆ, ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ರಿಯಾಕ್ಷನ್ ಆಗುತ್ತಾ? ರಿಯಾಕ್ಷನ್ ಆಗಿ ಏನ್ ರಿಪ್ಲೇಟ್ ಆಗುತ್ತೆ ಅಂದ್ರೆ ಹೀಟ್ ಬರುತ್ತೆ. ಹೀಟ್ ಬೇಕಾದ್ರೆ ನೀವು ಬೀಕರ್ ಟಚ್ ಮಾಡಿ ನೋಡಿ, ಸುತ್ತಲೂ ಹೀಟ್ ಆಗಿರುತ್ತೆ. ಸೊ ಆ ಬರೋ ಹೀಟ್ ಏನಾಗುತ್ತೆ? ಹೀಟ್ ನ ಈ H2O ಇರುತ್ತಲ್ಲ, ವಾಟರ್ ಮಾಲಿಕ್ಯೂಲ್, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಆಸಿಡ್ ನ ವಾಟರ್ ಆಡ್ ಮಾಡಿದಾಗ ಅಲ್ಲಿ ಬರೋ ರಿಯಾಕ್ಷನ್ ಅಲ್ಲಿ ಬರೋ ಹೀಟ್ ನ ವಾಟರ್ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಂದ್ರೆ ನೀವು ಜಾಸ್ತಿ ಆಸಿಡ್ ಹಾಕಿದ ತಕ್ಷಣ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ನಿಧಾನಕ್ಕೆ ಡ್ರಾಪ್ ವೈಸ್ ಹಾಕಿದಾಗಲೇ ಆ ಬರೋ ಸ್ವಲ್ಪ ಹೀಟ್ ನ ವಾಟರ್ ಮಾಲಿಕ್ಯೂಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ನೀವು ಒಂದೇ ಸಲ ಜಾಸ್ತಿ ಆಗ್ತೀರಾ ಅಂದ್ರೆ ಅಷ್ಟು ಒಂದೇ ಸಲ ಜಾಸ್ತಿ ಹೀಟ್ ಲಿಬರೇಟ್ ಆಗುತ್ತೆ. ಸೊ ಅಷ್ಟು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಎಂಟೈರ್ ಸೊಲ್ಯೂಷನ್ ಸ್ಪ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಡ್ರಾಪ್ ವೈಸ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಬರೋ ಸ್ವಲ್ಪ ಹೀಟು ಎಲ್ಲ H2O ಮಾಲಿಕ್ಯೂಲ್ ಇರುತ್ತೆ ನೋಡಿ, ಬರೀ ಒಂದಲ್ಬೋದು ಎಷ್ಟೊಂದು ಇರುತ್ತೆ, ಎಲ್ಲಾನು ಕೂಡ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ನೀವು ಅದೇ ಆಸಿಡ್ ಗೆ ವಾಟರ್ ಆಡ್ ಮಾಡ್ತೀನಿ ಅಂತ ಹೋಗಿ HCl ಸೊಲ್ಯೂಷನ್, ಅದಕ್ಕೆ ನಾನು H2O ಹಾಕ್ತೀನಿ ಅಂತ ಹೋದ್ರೆ ಆಗದೇ ಇಲ್ಲ. ಯಾಕೆಂದ್ರೆ ಅವಾಗ್ಲೂ ಕೂಡ ಹೀಟ್ ಲಿಬರೇಟ್ ಆಗುತ್ತೆ. ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎರಡು ಒಂದೇ. HCl ಗೆ ವಾಟರ್ ಹಾಕಿ ಅಥವಾ ವಾಟರ್ಗೆ HCl ಹಾಕಿ ಎರಡು ಒಂದೇ ರಿಯಾಕ್ಷನ್, ಆಗ್ಲೂ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಬಟ್ ಅಲ್ಲಿ ಬರೋ ಹೀಟು ಈ HCl ಮಾಲಿಕ್ಯೂಲ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಲ್ಲಿ ಇರಲ್ಲ. ಸೊ ಅದಕ್ಕೆ ಏನಾಗುತ್ತೆ? ಆ ರಿಯಾಕ್ಷನ್ ಹೀಟ್ ಹಂಗೆ ಇರುತ್ತೆ, ಎಂಟೈರ್ ಸೊಲ್ಯೂಷನ್ ಸ್ಪ್ಲಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೇನೆ ಯಾವಾಗ್ಲೂ ನಾವು ಆಸಿಡ್ ಗೆ ವಾಟರ್ ಆಡ್ ಮಾಡೋ ಬದಲು ವಾಟರ್ಗೆ ಆಸಿಡ್ ನ ಡ್ರಾಪ್ ವೈಸ್ ಆಡ್ ಮಾಡ್ತಾ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಅದನ್ನ ಡೈಲ್ಯೂಟ್ ಮಾಡ್ತೀವಿ. ಈಗ ಇಲ್ಲಿ ನಾನು ಡೈಲ್ಯೂಟ್ ಮಾಡ್ತಾ ಇದ್ದೀನಿ, ಎರಡು ಬೀಕರ್ ಬರೀತೀನಿ, ಓಕೆನಾ? ಇದು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಆಸಿಡ್ ಅಂತ ಅಂದ ತಕ್ಷಣ ಅದ್ರಲ್ಲಿ ಏನಿರುತ್ತೆ? H ಪ್ಲಸ್ ಎಕ್ವೇಸ್ ಅಥವಾ H3O ಪ್ಲಸ್, ಕರೆಕ್ಟಾ? ಇದೇನ್ ಬರೀತಿದೀನಿ ಗೊತ್ತಾ? ಅಯಾನು, ಅದೇ H ಪ್ಲಸ್ ಅಂತ ನೆನ್ಕೊಳ್ಳಿ. H ಪ್ಲಸ್ ಎಕ್ವೇಸ್ ನಂಬರ್ H ಪ್ಲಸ್ ಅಂತ ಬರೀತಿದ್ದೀನಿ ಇದರಲ್ಲಿ. ಇದು ಕಾನ್ಸಂಟ್ರೇಟೆಡ್, ಅದಕ್ಕೆ ಇಷ್ಟೊಂದು ಅಯಾನ್ಸ್ಗಳು ಹತ್ತತ್ರ ಇದಾವೆ, ಇಷ್ಟೊಂದು ಇದಾವೆ ನೋಡಿ. H ಪ್ಲಸ್ ಕಾನ್ಸಂಟ್ರೇಟೆಡ್ ಇವೆಲ್ಲ H ಪ್ಲಸ್, H ಪ್ಲಸ್ H ಪ್ಲಸ್ H ಪ್ಲಸ್ ಬರೀ ಪ್ಲಸ್ ಅಂತ ಬರೀತೀನಿ. ಈಗ ಇದಕ್ಕಲ್ಲ, ಇದರಿಂದ ಸ್ವಲ್ಪ HCl ತಗೊಂಡು ನಾನು ವಾಟರ್ ಮಾಲಿಕ್ಯೂಲ್ ಅಥವಾ ವಾಟರ್ ಸೊಲ್ಯೂಷನ್ ಗೆ ಆಡ್ ಮಾಡಿ ಡೈಲ್ಯೂಟ್ HCl ಪ್ರಿಪೇರ್ ಮಾಡಿದೀನಿ. ಅದನ್ನ ನಾವು ಡೈಲ್ಯೂಷನ್ ಅಂತ ಕರೆಯೋದು. ಡೈಲ್ಯೂಟ್ ಮಾಡ್ತಾ ಇದ್ದೀನಿ. ಇದು ಡೈಲ್ಯೂಟ್ HCl. ಇದರಲ್ಲಿ H ಪ್ಲಸ್ ಯಾವ ರೀತಿ ಇರುತ್ತೆ ಗೊತ್ತಾ? ಅಂದ್ರೆ ಡೈಲ್ಯೂಟ್ HCl ಅಲ್ಲಿ H ಪ್ಲಸ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಕರೆಕ್ಟಾ? ಈಗ ಏನ್ ಮಾಡ್ತೀನಿ, ಇಲ್ಲಿ ನಾನು 1 ಸೆಂಟಿಮೀಟರ್ ಕ್ಯೂಬ್ ನ ಕನ್ಸಿಡರ್ ಮಾಡ್ತೀನಿ. ಏರಿಯಾ, ಈ ಲೆಂತ್ ಬಂದು 1 ಸೆಂಟಿಮೀಟರ್, ಈ ಹೈಟ್ ಬಂದು 1 ಸೆಂಟಿಮೀಟರ್, 1 ಸೆಂಟಿಮೀಟರ್, 1 ಸೆಂಟಿಮೀಟರ್. ಈ ಒಂದು ಏರಿಯಾ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಇಲ್ಲಿ ನನಗೆ 4 H ಪ್ಲಸ್ ಅಯಾನ್ ಸಿಗುತ್ತೆ. 4 H ಪ್ಲಸ್ ಅಯಾನ್ 4. ಬಟ್ ಅದೇ ಲೆಂತ್ ಅಲ್ಲೇ 2 ಸೆಂಟಿಮೀಟರ್, 2 ಸೆಂಟಿಮೀಟರ್, 2 ಸೆಂಟಿಮೀಟರ್, 2 ಸೆಂಟಿಮೀಟರ್ ಹೀಗೆ ಸಿಕ್ತು ಒಂದು H ಪ್ಲಸ್ ಅಯಾನ್. ಅಂದ್ರೆ ಯಾವಾಗ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ನ
ವಾಟರ್ ಆಡ್ ಮಾಡೋದ್ರ ಮೂಲಕ ಅಥವಾ ವಾಟರ್ಗೆ ಅದನ್ನ ಆಡ್ ಮಾಡಿ ಎರಡು ಒಂದೇ. ಬಟ್ ಯಾವ ಕಾನ್ಸಂಟ್ರೇಟೆಡ್ ನಾವು ಡೈಲ್ಯೂಟ್ ಮಾಡ್ತಾ ಇದೀವಿ, ಡೈಲ್ಯೂಟ್ ಮಾಡಿದಾಗ ಪರ್ ಯೂನಿಟ್ ವಾಲ್ಯೂಮ್ ಇದು 1 ಸೆಂಟಿಮೀಟರ್ ಕನ್ಸಿಡರ್ ಮಾಡಿವಲ್ಲ, ಒಂದಿಷ್ಟು ಏರಿಯಾ ಸಾರಿ ವಾಲ್ಯೂಮ್, ಆ ವಾಲ್ಯೂಮ್ ಅಲ್ಲಿ 4 H+ ಅಯಾನ್ ಸಿಗ್ತದೆ, ಅಲ್ಲಿ ಬರೀ ಒಂದೇ ಒಂದು ಅಂದ್ರೆ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ಎಲ್ಲ ಕಡೆನೂ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ಸೊ ಒಂದು ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅಲ್ಲಿ ಕಡಿಮೆ H+ ಅಯಾನ್ ಸಿಗುತ್ತೆ. ಈ ರೀತಿ 1 ಎಲ್ಲ ಸಿಗಲ್ಲ, ಜಾಸ್ತಿನೇ ಸಿಗುತ್ತೆ. ಬಟ್ ಇಲ್ಲಿ ಸಿಗೋದ್ಕಿಂತ ಅಲ್ಲಿ ಕಡಿಮೆ ಸಿಗುತ್ತೆ, ಯಾಕಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಆಫ್ HCl ಕಡಿಮೆ. ಇಲ್ಲಿ HCl ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಒಂದು ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಲ್ಲಿ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಸಿಗುತ್ತೆ ಇನ್ ಕೇಸ್ ಆಫ್ ಆಸಿಡ್ಸ್ ಅಲ್ಲಿ. ಬಟ್ ನೀವು ಅದೇ ಬೇಸ್ ತಗೊಳ್ತೀವಿ ಅಂದ್ರೆ ಅಲ್ಲಿ OH- ಸಿಗುತ್ತೆ. ಕರೆಕ್ಟಾ? ಬೇಸ್ ತಗೊಂಡ್ರೆ OH- ಸಿಗುತ್ತೆ, ಇದು ಆಸಿಡ್. ಸೊ ಅದಕ್ಕೆ H+ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಟೆಡ್ ಜಾಸ್ತಿ ಇರುತ್ತೆ. ನೀವು ಡೈಲ್ಯೂಟ್ ತಗೊಳ್ತೀವಿ ಅಂದ್ರೆ H+ ಕಾನ್ಸಂಟ್ರೇಷನ್ ಕಡಿಮೆ ಆಗಿರುತ್ತೆ, ಯಾಕಂದ್ರೆ ನಾವು ಡೈಲ್ಯೂಟ್ ಮಾಡ್ತಾ ಪರ್ ಯೂನಿಟ್ ವಾಲ್ಯೂಮ್ ಅಲ್ಲಿ ಅದ್ರ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಡೈಲ್ಯೂಷನ್ ಅಂತ ಕರಿತೀವಿ. ಡೈಲ್ಯೂಟ್ ಮಾಡೋದ್ರ ಮೂಲಕ ಪರ್ ಯೂನಿಟ್ ವಾಲ್ಯೂಮ್ ಅಲ್ಲಿ ಕಾನ್ಸಂಟ್ರೇಷನ್ ಆಫ್ H+ ಅಥವಾ OH-, ಇಲ್ಲಿ ನಾನು ಆಸಿಡ್ ನ ಕಾನ್ಸಂಟ್ರೇಷನ್ ಡೈಲ್ಯೂಟ್ ಮಾಡಿದ್ದೀನಿ. ಅದೇ ರೀತಿ NaOH ಕಾನ್ಸಂಟ್ರೇಷನ್ NaOH ತಗೊಂಡು ಅದನ್ನು ಡೈಲ್ಯೂಟ್ ಮಾಡಿದೀನಿ ಅಂದ್ರೆ ಅಲ್ಲಿ OH ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಯಾವ ರೀತಿ H+ ಬಂದಿದೆಯೋ ಅದೇ ರೀತಿ OH- ದೂರ ಹೋಗುತ್ತೆ, ಯಾಕಂದ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿ ಡೈಲ್ಯೂಷನ್ ಅಂದ್ರೆ ಇಷ್ಟೇ, ಒಂದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಗೆ ವಾಟರ್ ಆಡ್ ಮಾಡೋದ್ರ ಮೂಲಕ ಅದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಪರ್ ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡಿದ್ರೆ ಕಾನ್ಸಂಟ್ರೇಟರ್ ಅಲ್ಲಿ ಜಾಸ್ತಿ ಅಯಾನ್ಸ್ಗಳು ಸಿಗುತ್ತೆ, ಡೈಲ್ಯೂಟ್ ಮಾಡೋದ್ರಲ್ಲಿ ಕಡಿಮೆ ಸಿಗುತ್ತೆ. ಅಂದ್ರೆ ಡೈಲ್ಯೂಷನ್ ಮಾಡೋದ್ರ ಮೂಲಕ ಒಂದು ಪರ್ ಯೂನಿಟ್ ವಾಲ್ಯೂಮ್ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಅದು ಕಾನ್ಸಂಟ್ರೇಷನ್ ಕಡಿಮೆ ಆಗಿರುತ್ತೆ. ಇಲ್ಲ ನೋಡಿ, ಇಲ್ಲಿ ಮುಂಚೆ 4 ಇತ್ತು, ಡೈಲ್ಯೂಷನ್ ಮಾಡಿದೀನಿ. ಈ ಪ್ರೋಸೆಸ್ ನಾವು ಡೈಲ್ಯೂಷನ್ ಅಂತ ಕರಿತೀವಿ. ಡೈಲ್ಯೂಟ್ ಮಾಡಿದೀನಿ ಸೊಲ್ಯೂಷನ್. ಡೈಲ್ಯೂಷನ್ ಮಾಡಿದ್ಮೇಲೆ ಅಷ್ಟೇ ಏರಿಯಾ ಇಲ್ಲಿ ಕನ್ಸಿಡರ್ ಮಾಡ್ತೀನಿ, ಅಷ್ಟೇ ವಾಲ್ಯೂಮ್ ಇಲ್ಲಿ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಅಲ್ಲಿ ಕಡಿಮೆ ಅಯಾನ್ಸ್ಗಳು ಸಿಗುತ್ತೆ. ಯಾಕಂದ್ರೆ ಯೂನಿಫಾರ್ಮ್ ಆಗಿ ಅದು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಕಡಿಮೆ ಅಯಾನ್ಸ್ ಇರುತ್ತೆ. ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆದಾಗ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಅಲ್ಲಿ ಕಡಿಮೆ ಅಯಾನ್ಸ್ಗಳು ಸಿಗುತ್ತೆ. ಇದನ್ನೇ ನಾವು ಡೈಲ್ಯೂಷನ್ ಅಂತ ಕರೆಯೋದು. ಈಗ ನಮ್ಮ ಹತ್ರ 2 ಆಸಿಡ್ಗಳಿದಾವೆ. ಆ 2 ಆಸಿಡ್ ಅಲ್ಲಿ ವಿಚ್ ಇಸ್ ಮೋರ್ ಅಸಿಡಿಕ್ ಅಂತ ಕೇಳ್ತಾರೆ, ಯಾವ್ದು ಜಾಸ್ತಿ ಅಸಿಡಿಕ್ ಅಂತ. ಆಗ ಯಾವ ರೀತಿ ಐಡೆಂಟಿಫೈ ಮಾಡೋದನ್ನ ನೋಡೋಣ. ಈಗ ಆಸಿಡ್ ಅಂದ್ರೆ ಎಲ್ಲಾ ಆಸಿಡ್ಸ್ ಅಲ್ಲೂ ಕೂಡ H+ ಅಯಾನ್ ಇರುತ್ತೆ, ಅಥವಾ H+ aqueous ಅಂತ ಬರೀಬಹುದು, ಅಥವಾ H3O+ ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತೀವಿ. ಬೇಸ್ ಅಂತ ತಗೊಂಡ್ರೆ ಅದರಲ್ಲಿ OH- ಅಯಾನ್ ಇರುತ್ತೆ. ಕರೆಕ್ಟಾ? ಈಗ ಇದನ್ನು ಕಾನ್ಸಂಟ್ರೇಟೆಡ್ HCl ತಗೊಳ್ತೀನಿ, ಅದೊಂದು ಆಸಿಡ್. ಕಾನ್ಸಂಟ್ರೇಟೆಡ್ HCl ಅಲ್ಲಿ H3O+ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಅದನ್ನ ಕಾನ್ಸಂಟ್ರೇಟೆಡ್ HCl ಅಂತ ಕರಿತೀವಿ. ಡೈಲ್ಯೂಟ್ HCl ತಗೊಂಡ್ರೆ ಅದರಲ್ಲಿ H3O+ ಕಾನ್ಸಂಟ್ರೇಷನ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. HCl ಕಾನ್ಸಂಟ್ರೇಷನ್ H3O+ ಕಾನ್ಸಂಟ್ರೇಷನ್ ಜಾಸ್ತಿ ಅಂದ್ರೆ ಮೋರ್, ಇಲ್ಲಿ ಲೆಸ್. ಇಲ್ಲಿ ಬರೀ ನಾನು ಮೋರ್ ಲೆಸ್ ಅಂತ ಬರ್ತದೆ ಕಂಪೇರ್ ಮಾಡ್ತಾ ಒಂದಕ್ಕೊಂದು. ಬಟ್ ಕೆಲವೊಂದ್ಸರಿ ಇದು ಕಾನ್ಸಂಟ್ರೇಷನ್ ಮೆಜರ್ ಮಾಡಬೇಕಾಗುತ್ತೆ. ಅದ್ರ ಕಾನ್ಸಂಟ್ರೇಷನ್ ಎಷ್ಟಿದೆ H3O+ ಆ ಒಂದು ಸೊಲ್ಯೂಷನ್ ಅಲ್ಲಿ, ಎಷ್ಟು ಕಾನ್ಸಂಟ್ರೇಷನ್ ಅದನ್ನ ಮೆಜರ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಆಸಿಡ್ ಗಳಲ್ಲಿ H3O+ ಕಾನ್ಸಂಟ್ರೇಷನ್ ನ ಮೆಜರ್ ಮಾಡೋದಕ್ಕೆ, ಅಂದ್ರೆ ಎಂಟೈರ್ ಅಲ್ಲಿ ಎಷ್ಟು H3O+ ಅಯಾನ್ಸ್ ಇದೆ ಅಥವಾ H+ ಅಯಾನ್ಸ್ ಇದೆ ಅಂತ ಮೆಜರ್ ಮಾಡೋದಕ್ಕೆ pH ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. pH, ಈ pH ಯೂಸ್ ಮಾಡಿಕೊಂಡು ಒಂದು ಸೊಲ್ಯೂಷನ್ ಅಲ್ಲಿ ಎಷ್ಟು H3O+ ಅಯಾನ್ ಇದೆ ಅಥವಾ H+ ಅಯಾನ್ ಇದೆ ಅಂತ ಮೆಜರ್ ಮಾಡುತ್ತೆ. ಸೊ ಎಷ್ಟು H3O+ ಇದೆ ಅನ್ನೋದ್ರ ಮೇಲೆ ಆ ಒಂದು ಸೊಲ್ಯೂಷನ್ ಎಷ್ಟು ಅಸಿಡಿಕ್ ಅಂತ ಹೇಳ್ತೀವಿ. ಈಗ ಯಾವ ಸೊಲ್ಯೂಷನ್ ಅಲ್ಲಿ ಜಾಸ್ತಿ H3O+ ಅಯಾನ್ಸ್ ಇರುತ್ತೋ ಅದು ಜಾಸ್ತಿ ಅಸಿಡಿಕ್ ಇನ್ ನೇಚರ್, ಯಾವ್ದ್ರಲ್ಲಿ ಕಡಿಮೆ ಇರುತ್ತೋ ಅದರ ಅಸಿಡಿಕ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. pH ವ್ಯಾಲ್ಯೂ 0 ಇಂದ ಹಿಡಿದು 14 ವರೆಗೂ ಇರುತ್ತೆ. 0 ಇಂದ 14, ಮಧ್ಯದಲ್ಲಿ 7. ಅಂದ್ರೆ ಪ್ರತಿಯೊಂದು ಸೊಲ್ಯೂಷನ್ ನಾವು pH ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಯಾವ ಒಂದು ಸಬ್ಸ್ಟೆನ್ಸ್ ಇನ pH ವ್ಯಾಲ್ಯೂ 0 ಇಂದ 7 ಬರುತ್ತೋ ಆ ಎಲ್ಲಾ ಸಬ್ಸ್ಟೆನ್ಸ್ ಕೂಡ ಅಸಿಡಿಕ್ ಇನ್ ನೇಚರ್. ಮತ್ತೆ 7 ಇಂದ 14 ಅಲ್ಲಿ ಬರೋ ಎಲ್ಲಾ ಸಬ್ಸ್ಟೆನ್ಸ್ ಗಳು ಕೂಡ ಬೇಸಿಕ್ ಇನ್ ನೇಚರ್ ಅದರ pH ವ್ಯಾಲ್ಯೂ. ಓಕೆನಾ? 7 ಬಂದ್ರೆ ಅದು ನ್ಯೂಟ್ರಲ್, ಅದು ಆಸಿಡ್ ಅಲ್ಲ, ಬೇಸ್ ಅಲ್ಲ, ನ್ಯೂಟ್ರಲ್. ಇದನ್ನ ನಾವು pH ಸ್ಕೇಲ್ ಅಂತ ಕರಿತೀವಿ. ಅಂದ್ರೆ ಒಂದು ಸೊಲ್ಯೂಷನ್ ನ ಅದರಲ್ಲಿ ಎಷ್ಟು H3O+ ಅಯಾನ್ಸ್ ಇದೆ ಅದ್ರ ಕಾನ್ಸಂಟ್ರೇಷನ್ ಮೆಜರ್ ಮಾಡೋದು ಈ ಒಂದು pH ಸ್ಕೇಲ್ ನ ಯೂಸ್ ಮಾಡ್ತೀವಿ. ಅಂದ್ರೆ pH ಸ್ಕೇಲ್ ಅದರಲ್ಲಿ ಎಷ್ಟು ಅಯಾನ್ಸ್ ಕಾನ್ಸಂಟ್ರೇಷನ್ ಹೇಳೋದಿಲ್ಲ. pH ಇನ್ನೊಂದು ಫಾರ್ಮುಲಾ ಇದೆ, ಬಟ್ ಅದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ನೆಗೆಟಿವ್ ಲಾಗರಿಥಮ್ ಆಫ್ ಕಾನ್ಸಂಟ್ರೇಷನ್ ಆಫ್ H3O+ ಅಂತ ಇದು ನಿಮ್ ಸಿಲೆಬಸ್ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ.
ಈ ಪಿ ಎಚ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಸ್ಟ್ ಯೂನಿವರ್ಸಲ್ ಇಂಡಿಕೇಟರ್ ಎಲ್ಲ ಯೂಸ್ ಮಾಡ್ತಾರೆ, ಅದು ಹೇಳ್ತೀನಿ. ಫಸ್ಟ್ ಪಿ ಎಚ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಪಿ ಎಚ್ ಕ್ಯಾಲ್ಕುಲೇಟ್ ಮಾಡಿದ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ, ಏನು ಪಿ ಎಚ್ 3 ಅಂತ ಬಂತು ಅನ್ಕೊಳ್ಳಿ. ಯಾವ್ದೋ ಒಂದು ಆಸಿಡ್ ಪಿ ಎಚ್ 3 ಇದೆ, 3 ಬಂತು ಅಂತ ಅನ್ಕೊಳ್ಳಿ. ಆಗ 3 ಇಲ್ಲಿ ಹಾಕಿದ್ರೆ ಪಿ ಎಚ್ ಜಾಗದಲ್ಲಿ 3 = ನೆಗೆಟಿವ್ ಲಾಗರಿಥಮ್ ಆಫ್ H3O+. ಓಕೆ, ಈಗ ಇದೊಂದು ಫಂಕ್ಷನ್ ಲಾಗ್ ಫಂಕ್ಷನ್ ಅಪ್ಲೈ ಮಾಡಿ H3O+ ಕಾನ್ಸಂಟ್ರೇಷನ್ ಸಿಕ್ಬಿಡುತ್ತೆ. ಅಂದ್ರೆ ಯಾವ ಸಬ್ಸ್ಟೆನ್ಸ್ ಇಂದು ಪಿ ಎಚ್ 3 ಬಂದಿರುತ್ತೋ ಆ ಸಬ್ಸ್ಟೆನ್ಸ್ ಅಲ್ಲಿ H3O+ ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಇದೆ ಅಂತ ಕಂಡುಹಿಡಿಬಹುದು. ಅಂದ್ರೆ ಆ ಸೊಲ್ಯೂಷನ್ ಅಲ್ಲಿ ಎಷ್ಟು H3O+ ಕಾನ್ಸಂಟ್ರೇಷನ್ ಇದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಪಿ ಎಚ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಪಿ ಎಚ್ ನ ಏನ್ ಕಂಡುಹಿಡಿಯೋದು? ಈಗ ಒಂದು ಲೆಮನ್ ಜ್ಯೂಸ್ ಇದೆ, ಆ ಲೆಮನ್ ಜ್ಯೂಸ್ ಪಿ ಎಚ್ ಕಂಡುಹಿಡಿದ್ರೆ ಈಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದ್ರ ಕಾನ್ಸಂಟ್ರೇಷನ್ ಕಂಡುಹಿಡಬಹುದು. ಇವೆಲ್ಲ ಬೇಡ, ಇದನ್ನ ನೀವು ನೆನ್ಪಿಟ್ಕೊಳಕ್ ಹೋಗ್ಬೇಡಿ. ಬಟ್ ಪಿ ಎಚ್ ಗೊತ್ತಾದ್ರೆ ಅದು ಕಾನ್ಸಂಟ್ರೇಷನ್ ಈಸಿಯಾಗಿ ಕಂಡುಹಿಡಬಹುದು ಅಂತ ಗೊತ್ತಿರ್ಬೇಕು ಅಷ್ಟೇ ನಿಮ್ಗೆ. ಈಗ ಒಂದು ಲೆಮನ್ ಜ್ಯೂಸ್ ಇದೆ, ಆ ಲೆಮನ್ ಜ್ಯೂಸ್ ಕಾನ್ಸಂಟ್ರೇಷನ್ ಅಥವಾ ಪಿ ಎಚ್ ಗೊತ್ತಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಯೂಸ್ ಮಾಡ್ತೀವಿ. ಏನ್ ಹೇಳಿ? ಯೂನಿವರ್ಸಲ್ ಇಂಡಿಕೇಟರ್. ಯಾವುದೇ ಒಂದು ಸೊಲ್ಯೂಷನ್ಗೆ ಯೂನಿವರ್ಸಲ್ ಇಂಡಿಕೇಟರ್ ಆಡ್ ಮಾಡಿ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಈಗ ನಾನು ಒಂದು ಬೀಕರ್ ಅಲ್ಲಿ HCl ತಗೊಳ್ತೀನಿ, ಇನ್ನೊಂದು ಬೀಕರ್ ಅಲ್ಲಿ NaOH ತಗೊಳ್ತೀನಿ, ಡೈಲ್ಯೂಟ್ HCl ಡೈಲ್ಯೂಟ್ NaOH ತಗೊಳ್ತೀನಿ, ಇನ್ನೊಂದು ಸೊಲ್ಯೂಷನ್ ಅಲ್ಲಿ ವಾಟರ್ ತಗೊಳ್ತೀನಿ. ಈ ಯೂನಿವರ್ಸಲ್ ಇಂಡಿಕೇಟರ್ ಏನಿದೆ ಡ್ರಾಪರ್ ಯೂಸ್ ಮಾಡಿಕೊಂಡು ಒಂದ್ ಸ್ವಲ್ಪ ಅಷ್ಟೇ, ಒಂದು 2 to 3 ಡ್ರಾಪ್ಸ್ ಆಡ್ ಮಾಡಿ ಎಲ್ಲದಕ್ಕೂ. ಪ್ರತಿಯೊಂದು ಸೊಲ್ಯೂಷನ್ ಕೂಡ ಕಲರ್ ಚೇಂಜ್ ಆಗುತ್ತೆ. ಈಗ HCl ಆಡ್ ಮಾಡಿದಾಗ ಒಂದು ಕಲರ್ ಬರುತ್ತೆ, NaOH ಆಡ್ ಮಾಡಿದಾಗ ಒಂದು ರೀತಿ ಕಲರ್ ಬರುತ್ತೆ, ವಾಟರ್ ಆಡ್ ಮಾಡಿದಾಗ ಒಂದು ಕಲರ್ ಬರುತ್ತೆ. ಆ ಕಲರ್ ಗೆ ರೆಸ್ಪೆಕ್ಟಿವ್ ಆಗಿ ಒಂದು ವ್ಯಾಲ್ಯೂಸ್ ಇರುತ್ತೆ. ಈಗ ಒಂದು ಇಮೇಜ್ ಹಾಕಿದೆ ನೋಡಿ, ಅದ್ರಲ್ಲಿ ನೋಡಿ ಒಂದೊಂದು ವ್ಯಾಲ್ಯೂಸ್ 1 ಇಂದ 14 ವರೆಗೂ ಡಿಫ್ರೆಂಟ್ ಕಲರ್ಸ್ ಇದೆ. ಆ ಸೊಲ್ಯೂಷನ್ ಯಾವ ಕಲರ್ ತಗೊಳುತ್ತೆ ಅನ್ನೋದ್ರ ಮೇಲೆ ಆ ಸೊಲ್ಯೂಷನ್ ಪಿ ಎಚ್ ನ ಮೆಜರ್ ಮಾಡ್ತೀವಿ. ಈಗ HCl ಆಡ್ ಮಾಡ್ತೀವಿ ಅಂದಾಗ ಒಂದು ಕಲರ್ ಬರುತ್ತೆ, ಆ ಕಲರ್ ಗೆ ನೇರವಾಗಿ ಒಂದು ವ್ಯಾಲ್ಯೂ ಇರುತ್ತೆ, ಅದು ಅದ್ರ ಪಿ ಎಚ್ ಬರುತ್ತೆ. ಓಕೆನಾ? ಅದೇ ರೀತಿ NaOH ಆಡ್ ಮಾಡಿದಾಗ ಕೂಡ ಒಂದು ಕಲರ್ ಬರುತ್ತೆ. ಆ ರೀತಿ ಆ ಕಲರ್ ಕಂಪೇರ್ ಮಾಡಿದಾಗ ಅಲ್ಲೊಂದು ಒಂದು ನಂಬರ್ ಸಿಗುತ್ತೆ, ಅದೇ ಅದ್ರ ಪಿ ಎಚ್. ಆಗ್ಲೂ ಕೂಡ NaOH ಪಿ ಎಚ್ ಸಿಗುತ್ತೆ. ಅದೇ ರೀತಿ ವಾಟರ್ ಪಿ ಎಚ್ ಮೆಜರ್ ಮಾಡಿದಾಗ ವಾಟರ್ ಪಿ ಎಚ್ ಬಂದ್ಬಿಟ್ಟು 7, ಡ್ರಿಂಕಿಂಗ್ ವಾಟರ್ ಪಿ ಎಚ್ ಬಂದು 7, ಅಂದ್ರೆ ವಾಟರ್ ನ್ಯೂಟ್ರಲ್ ಇನ್ ನೇಚರ್, ಡ್ರಿಂಕಿಂಗ್ ವಾಟರ್. ಅದೇ ರೀತಿ HCl ಕಂಪೇರ್ ಮೆಜರ್ ಮಾಡಿದಾಗ ಅದು <7 ಬರುತ್ತೆ, ಅಂದ್ರೆ ಇದು ಆಸಿಡ್ ಅಲ್ವಾ, ಅದಕ್ಕೆ. ಅದೇ ರೀತಿ ಪಿ ಎಚ್ NaOH ಮೆಜರ್ ಮಾಡಿದಾಗ ಅದು <7 ಬರುತ್ತೆ. ಸೊ ಅದು ಬೇಸಿಕ್ ಇನ್ ನೇಚರ್. NaOH ಈ ಕಡೆ ಬರುತ್ತೆ ವ್ಯಾಲ್ಯೂ, ಎಷ್ಟು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆಯ್ತಾ? HCl ಬಂದು ಈ ಕಡೆ HCl. ಬಟ್ ಇನ್ನೊಂದೇನು ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಇದರಲ್ಲಿ ಪಿ ಎಚ್ ವ್ಯಾಲ್ಯೂ. ಈಗ ಕೆಲವೊಂದು ಸೊಲ್ಯೂಷನ್ ಅಲ್ಲಿ H+ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋಗ್ತೀನಿ, H+ ಕಾನ್ಸಂಟ್ರೇಷನ್ ಜಾಸ್ತಿ. ಈಗ ಎಕ್ಸಾಂಪಲ್ ಇಲ್ಲೇ ನೋಡಿ, ಕಾನ್ಸಂಟ್ರೇಟೆಡ್ HCl ಅಲ್ಲಿ H+7 ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಡೈಲ್ಯೂಟ್ HCl ಕಡಿಮೆ ಇದೆ. ಸೊ ನೀವು H3O+ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋದ್ರೆ ಪಿ ಎಚ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದ್ರೆ 7 ಇಂದ ಈ ಕಡೆ ಹೋದಷ್ಟು ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಹೆಂಗಂದ್ರೆ ಈಗ ಯಾವುದೋ ಒಂದು ಸೊಲ್ಯೂಷನ್ ಪಿ ಎಚ್ ಮೆಜರ್ ಮಾಡಿದ್ರೆ ಅದ್ರ ಪಿ ಎಚ್ ವ್ಯಾಲ್ಯೂ ಬಂದು 6.5, ಮತ್ತೆ ಇನ್ನೊಂದು ಸೊಲ್ಯೂಷನ್ ಪಿ ಎಚ್ ಮೆಜರ್ ಮಾಡಿದ್ರೆ 4. ಇವೆರಡು ಕಂಪೇರ್ ಮಾಡಿದ್ರೆ ಇದು 4 ಯಾವ್ದು ಸೊಲ್ಯೂಷನ್ ಪಿ ಎಚ್ ವ್ಯಾಲ್ಯೂ 4 ಬಂದಿದ್ರು ಅದು ಮೋರ್ ಅಸಿಡಿಕ್. ಬಟ್ ಇನ್ನೊಂದು ಸೊಲ್ಯೂಷನ್ ಪಿ ಎಚ್ ಕಂಪೇರ್ ಮಾಡಿದೀನಿ, ಮೆಜರ್ ಮಾಡಿದ್ರೆ ಅದ್ರ ಬಂದು 2. ಆಗ ಇದು ಕಂಪೇರ್ ಮಾಡಿದಾಗ 2 ಯಾವ ಸೊಲ್ಯೂಷನ್ ಬಂದಿರುತ್ತೋ ಅದು ಮೋರ್ ಅಸಿಡಿಕ್. ಅಂದ್ರೆ ಯಾವ ಸೊಲ್ಯೂಷನ್ಗೆ ಪಿ ಎಚ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅದ್ರದ್ದು ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದೇ ರೀತಿ ಬೇಸಿಕ್ ಸ್ಟ್ರೆಂತ್ ಹೋದ್ರೆ ಬೇಸಸ್ ಗಳಲ್ಲಿ ಯಾವ್ದೋ ಒಂದು ಬೇಸ್ ಪಿ ಎಚ್ ಕಂಪೇರ್ ಮಾಡಿದೀನಿ, ಅದು ಬಂದ್ಬಿಟ್ಟು 10 ಬಂತು. ಇನ್ನೊಂದು ಬೇಸ್ ಪಿ ಎಚ್ ಮೆಜರ್ ಮಾಡಿದೀನಿ, ಅದು 12 ಬಂತು. ಆಗ ಯಾವ ಸೊಲ್ಯೂಷನ್ 12 ಬಂದಿರುತ್ತೆ ಅದು ಮೋರ್ ಬೇಸಿಕ್. 7 ಇಂದ ನಾವು ರೈಟಿಗೆ ಹೋದ್ರೆ ಪಿ ಎಚ್ ಇನ್ಕ್ರೀಸ್ ಆಗ್ತಂಗೆ ಅದರ ಬೇಸಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ನಿಮಿಷ 7 ವ್ಯಾಲ್ಯೂ 7 ಇಂದ ರೈಟಿಗೆ ಹೋಗ್ತಾ ನಂಬರ್ ಇನ್ಕ್ರೀಸ್ ಆಗ್ತಾ ಬೇಸಿಕ್ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗುತ್ತೆ. 0.7 ಇಂದ ಈ ಕಡೆ ಹೋಗ್ತಾ ಪಿ ಎಚ್ ವ್ಯಾಲ್ಯೂ, ಇದು ಪಿ ಎಚ್ ವ್ಯಾಲ್ಯೂ ಅಲ್ವಾ, 7, 8, 9 ಅವೆಲ್ಲ ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬೇಸಿಕ್ ಕ್ಯಾರೆಕ್ಟರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ 7 ಇಂದ ಲೆಫ್ಟಿಗೆ ಬಂದ್ರೆ ಈ ಕಡೆ ಆ ಪಿ ಎಚ್ ವ್ಯಾಲ್ಯೂ ಇದು 6, ಇದು 5, ಇದು 4, ಇದು 3, 2, 1 ಈ ರೀತಿ ಪಿ ಎಚ್ ವ್ಯಾಲ್ಯೂ ಕಡಿಮೆ ಆಗ್ತಾ ಅದು ಅಸಿಡಿಕ್ ಕ್ಯಾರೆಕ್ಟರ್, ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಅಂದ್ರೆ ಏನು?
ಒಂದು ಸೊಲ್ಯೂಷನ್ ಅಲ್ಲಿ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಅಂತ ಅರ್ಥ. ಅಂದ್ರೆ ಯಾವ ಒಂದು ಸೊಲ್ಯೂಷನ್ ಅಲ್ಲಿ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಯಾವ ಒಂದು ಸೊಲ್ಯೂಷನ್ ಜಾಸ್ತಿ ಅಸಿಡಿಕ್, ಮೋರ್ ಅಸಿಡಿಕ್, ಅದ್ರ pH ವ್ಯಾಲ್ಯೂ ಕಡಿಮೆ ಇರುತ್ತೆ. ಈಗ ಎರಡು ಸೊಲ್ಯೂಷನ್ ತಗೊಳ್ತೀನಿ ನಾನು. ಮಿಲ್ಕ್ pH ವ್ಯಾಲ್ಯೂ ಬಂದ್ಬಿಟ್ಟು 6.5 ಕರೆಕ್ಟಾ. ಲೆಮನ್ pH ವ್ಯಾಲ್ಯೂ ಬಂದ್ಬಿಟ್ಟು 1.6 1.7 ಬರುತ್ತೆ. ಈಗ ಇವೆರಡನ್ನು ಕಂಪೇರ್ ಮಾಡ್ತೀನಿ. ಇದು ಮಿಲ್ಕ್ pH ವ್ಯಾಲ್ಯೂ 1.6 ಬಂದ್ಬಿಟ್ಟು ಲೆಮನ್ದು. ಈಗ ಎರಡರಲ್ಲಿ ಯಾವ್ದು ಮೋರ್ ಅಸಿಡಿಕ್? ಲೆಮನ್ pH ವ್ಯಾಲ್ಯೂ ಕಡಿಮೆ ಇರ್ಬೋದು. ಯಾವ್ದಕ್ಕೆ pH ವ್ಯಾಲ್ಯೂ ಕಡಿಮೆ ಇರುತ್ತೋ ಅದು ಮೋರ್ ಅಸಿಡಿಕ್, ಅದರಲ್ಲಿ ಜಾಸ್ತಿ H ಪ್ಲಸ್ ಅಯಾನ್ಸ್ ಇರುತ್ತೆ. ಮಿಲ್ಕಿಂದ pH ವ್ಯಾಲ್ಯೂ 6.5 ಅಂದ್ರೆ ಅದರಲ್ಲಿ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಅದರ ಅಸಿಡಿಕ್ ಸ್ಟ್ರೆಂತ್ ಕೂಡ ಕಡಿಮೆ. ಈ ರೀತಿ ಹೇಳೋದು ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ. ಅಂದ್ರೆ ಯಾವ್ದಕ್ಕೆ pH ವ್ಯಾಲ್ಯೂ ಕಡಿಮೆ ಇರುತ್ತೋ ಅದಕ್ಕೆ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದೆ, ಅದು ಮೋರ್ ಅಸಿಡಿಕ್, ಅದರಲ್ಲಿ ಜಾಸ್ತಿ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅದೇ ಅಷ್ಟೇ ಎರಡು ಬೇಸ್ ತಗೊಂಡಿದ್ದೀನಿ. ಯಾವುದೋ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಇರೋದು ನಾನು. NaOH ತಗೊಳ್ತೀನಿ ಅಂದ್ರೆ ಅದು pH ಬಂದ್ಬಿಟ್ಟು 14 ಬರುತ್ತೆ ಅಂತ ಅನ್ಕೊಳ್ಳಿ. ಈಗ ಇನ್ನೊಂದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ತಗೊಳ್ತೀನಿ, MgOH ಟ್ವೈಸ್, ಅದ್ರದ್ದು ಒಂದು 12 ಬರುತ್ತೆ ಅಂತ ಅನ್ಕೊಳ್ಳಿ. ಈಗ ಎರಡರಲ್ಲಿ ಜಾಸ್ತಿ ಯಾವ್ದು ಬೇಸಿಕ್? 14 ಬಂದಿರೋದು NaOH ಗೆ. ಅದ್ರ ಬೇಸಿಕ್ 7 ಇಂದ 8 ಹೋಗ್ತಾ ಹೋಗ್ತಾ pH ವ್ಯಾಲ್ಯೂ ಜಾಸ್ತಿ ಆಗ್ತಾ ಅದ್ರ ಬೇಸಿಕ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. 14 ಯಾವ್ದಕ್ಕೆ ಮೇಲೆ ಜಾಸ್ತಿ ಬರುತ್ತೆ? 7 ಇಂದ ಮುಂದಕ್ಕೆ ಹೋದಾಗ 14 12 ಗಿಂತ ಜಾಸ್ತಿ, ಅಂದ್ರೆ ಆ ಒಂದು ಸೊಲ್ಯೂಷನ್ ಅಲ್ಲಿ OH ಮೈನಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂತ ಅರ್ಥ. MgOH ಟ್ವೈಸ್ ಅಲ್ಲಿ OH ಕಾನ್ಸಂಟ್ರೇಷನ್ ಕಡಿಮೆ ಇದೆ NaOH ಗೆ ಕಂಪೇರ್ ಮಾಡಿದ್ರೆ. ಆ ರೀತಿ 0.7 ಇಂದ ಅಥವಾ 7 ಇಂದ ಈ ಕಡೆ ಹೋಗ್ತಾ ಹೋಗ್ತಾ pH ವ್ಯಾಲ್ಯೂ ಜಾಸ್ತಿ ಆಗ್ತಾ ಆಗ್ತಾ ಆ ಒಂದು ಬೇಸಿಕ್ ಕ್ಯಾರೆಕ್ಟರ್, ಬೇಸಿಕ್ ಸ್ಟ್ರೆಂತ್, ಆ ಒಂದು ಏನ್ ಕಂಪೇರ್ ಮಾಡ್ತೀವಲ್ಲ ಯಾವ್ದು ಮೋರ್ ಬೇಸಿಕ್ ಅಂತ, ಆ ರೀತಿ ಐಡೆಂಟಿಫೈ ಮಾಡ್ತೀವಿ. ಯಾವುದಕ್ಕೆ ಜಾಸ್ತಿ pH ವ್ಯಾಲ್ಯೂ ಇರುತ್ತೋ ಅದು ಜಾಸ್ತಿ ಬೇಸಿಕ್. ಒಂದು ಸೊಲ್ಯೂಷನ್ pH ಯಾವ ರೀತಿ ಮೆಷರ್ ಮಾಡ್ತೀವಿ ಅಂತ ಹೇಳಿದ್ವಿ, ಯೂನಿವರ್ಸಲ್ ಇಂಡಿಕೇಟರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ವಾ. ಬಟ್ ಈಗ ಯೂನಿವರ್ಸಲ್ ಇಂಡಿಕೇಟರ್ ಎಲ್ಲ ಯೂಸ್ ಮಾಡಲ್ಲ, pH ಪೇಪರ್ ಅಂತಾನೆ ಬರುತ್ತೆ. pH ಪೇಪರ್ ಯಾವ ರೀತಿ ಲಿಟ್ಮಸ್ ಪೇಪರ್ ಬರೋದಲ್ಲ, ಅದೇ ರೀತಿ pH ಪೇಪರ್ ಅಂತ ಬರುತ್ತೆ. ಡೈರೆಕ್ಟ್ ಆಗಿ ಆ pH ಪೇಪರ್ ನ ಸೊಲ್ಯೂಷನ್ ಗೆ ಡಿಪ್ ಮಾಡ್ತಾರೆ. ಡಿಪ್ ಮಾಡಿದ ತಕ್ಷಣ ಆ pH ಪೇಪರ್ ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಗೆ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂನೇ pH. pH ಸಿಕ್ಕಿದ ತಕ್ಷಣ ಈಗ pH ನ ಒಂದು 3 ಬರುತ್ತೆ ಅನ್ಕೊಳ್ಳಿ. pH ಫಾರ್ಮುಲಾ ಹೇಳಿದೆ, pH is equal to minus negative logarithm of H3O plus. ಇವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ನಾನು ಹೇಳಿದ್ದೇನೆ ಅಂದ್ರೆ pH ಸಿಕ್ಕಿದ ತಕ್ಷಣ ಕಾನ್ಸಂಟ್ರೇಷನ್ ಮೆಷರ್ ಮಾಡಬಹುದು. ಅದಕ್ಕೆ ಹೇಳೋದು pH ಮೆಷರ್ ಮಾಡಿದ್ರೆ H3O plus ಅಥವಾ H plus aqueous ಕಾನ್ಸಂಟ್ರೇಷನ್ ಮೆಷರ್ ಮಾಡಬಹುದು. ಅಂದ್ರೆ pH ಇಷ್ಟು ಯೂಸ್. ಅಂದ್ರೆ pH ಸಿಕ್ಕಿದ ತಕ್ಷಣ ಒಂದು ಸೊಲ್ಯೂಷನ್ ಎಷ್ಟು ಸ್ಟ್ರಾಂಗ್ ಇದೆ, ಅಸಿಡಿಕ್ ಅಥವಾ ಬೇಸಿಕ್, ಎರಡು ಸೊಲ್ಯೂಷನ್ ಕಂಪೇರ್ ಮಾಡಬಹುದು, ವಿಚ್ ಇಸ್ ಮೋರ್ ಅಸಿಡಿಕ್, ಮತ್ತೆ ಎರಡು ಬೇಸ್ ಗಳಲ್ಲಿ ಕಂಪೇರ್ ಮಾಡೋದು ವಿಚ್ ಇಸ್ ಮೋರ್ ಬೇಸಿಕ್ ಅಂತ. ಓಕೆ, ಈಗ ಸ್ಟ್ರಾಂಗ್ ಆಸಿಡ್ ಮತ್ತೆ ವೀಕ್ ಆಸಿಡ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? ಯಾವ ಒಂದು ಸೊಲ್ಯೂಷನ್ ಅಲ್ಲಿ ಜಾಸ್ತಿ H ಪ್ಲಸ್ ಅಯಾನ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ಆಗಿ ಎರಡು ಬೀಕರ್ ಕನ್ಸಿಡರ್ ಮಾಡಿದ್ವಿ. ಇದು ಬೀಕರ್ ಎ, ಇದು ಬೀಕರ್ ಬಿ. ಈ ಬೀಕರ್ ಅಲ್ಲಿ ನಾನು HCl ತಗೊಳ್ತೀನಿ. ಈ ಬೀಕರ್ ಅಲ್ಲಿ ಅಸಿಡಿಕ್ ಆಸಿಡ್ H3COOH. ಓಕೆ, HCl ಅಂದ ತಕ್ಷಣ ಮುಂಚೆ ಹೇಳಿದೆ 100% ಕಾನ್ಸಂಟ್ರೇಟೆಡ್ ಯಾವುದೇ HCl ಇಲ್ಲ, ಅಂದ್ರೆ ಯಾವುದೇ ಆಸಿಡ್ ಇಲ್ಲ, ಸ್ವಲ್ಪ ಮಟ್ಟಿಗೆ ವಾಟರ್ ಇರುತ್ತೆ. ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅಲ್ಲಿ HCl ಆಗಿರೋದಿಲ್ಲ. HCl ವಾಟರ್ ಜೊತೆ ಸೇರಿ ಮುಂಚೆನೆ ಅದು H3O ಪ್ಲಸ್ ಪ್ಲಸ್ Cl ಮೈನಸ್, H3O ಜಾಗದಲ್ಲಿ H ಪ್ಲಸ್ ಈಕ್ವೇಷನ್ ಕೂಡ ಬರೀಬಹುದು. ಇಲ್ಲೂ ಕೂಡ ಈಕ್ವೇಷನ್ ಮೆನ್ಷನ್ ಮಾಡಬೇಕು. ಕರೆಕ್ಟ್. ಅಂದ್ರೆ ಈಗ ಒಂದು ಸೊಲ್ಯೂಷನ್ ಅಲ್ಲಿ HCl ಅಲ್ಲಿ H ಪ್ಲಸ್ ಇರುತ್ತೆ. HCl ತಗೊಂಡಾಗ ಎಲ್ಲಾ HCl ಕೂಡ ಈ ರೀತಿ ಇನ್ನೊಂದ್ ತರ ಹೇಳ್ಬೋದಲ್ವಾ ನಾವು, HCl ಇನ್ ಪ್ರೆಸೆನ್ಸ್ ಆಫ್ ವಾಟರ್ H ಪ್ಲಸ್ ಈಕ್ವೇಸ್ ಆಗಿ ಮತ್ತೆ Cl ಮೈನಸ್ ಈಕ್ವೇಸ್ ಆಗಿ ಡಿಸೋಸಿಯೇಟ್ ಆಗಿದೆ. HCl ನಾವು ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಯಾಕೆ? ಈಗ ಎಕ್ಸಾಂಪಲ್, ಈ ಒಂದು ಬೀಕರ್ ಅಲ್ಲಿ ನಾನು 1000 ಮಾಲಿಕ್ಯೂಲ್ಸ್ ಆಫ್ HCl ತಗೊಳ್ತೀನಿ ಅಂದ್ರೆ ಆ 1000 ಗೆ 1000 ಎಲ್ಲ HCl ಮಾಲಿಕ್ಯೂಲ್ ಕೂಡ ಈ ರೀತಿ ಡಿಸೋಸಿಯೇಟ್ ಆಗಿಬಿಡುತ್ತೆ. H ಪ್ಲಸ್ ಅಂಡ್ Cl ಮೈನಸ್ ಆಗಿ H ಪ್ಲಸ್ ಈಕ್ವೇಸ್ ಮತ್ತೆ Cl ಮೈನಸ್ ಈಕ್ವೇಸ್ ಆಗಿ ಡಿಸೋಸಿಯೇಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಈಗ 1000 HCl ಮಾಲಿಕ್ಯೂಲ್ ತಗೊಳ್ತೀನಿ ಅಂದ್ರೆ ಆ 1000 H ಪ್ಲಸ್ ಆಗಿ ಡಿಸೋಸಿಯೇಟ್ ಆಗಿದೆ. ನಮ್ಗೆ ಎಷ್ಟು H ಪ್ಲಸ್ ಅಯಾನ್ ಸಿಗುತ್ತೆ? 1000 H ಪ್ಲಸ್ ಅಯಾನ್ ಸಿಗುತ್ತೆ. ಯಾಕಂದ್ರೆ ಒಂದು H ಪ್ಲಸ್ HCl ಮಾಲಿಕ್ಯೂಲ್ ಇಂದ ಒಂದು H ಪ್ಲಸ್ ಅಯಾನ್ ಸಿಗ್ತಾ ಇದೆ.
ಸೊ 1000 ಡಿಸೋಸಿಯೇಟ್ ಆಯ್ತು ಅಂದ್ರೆ 1000 H+7 ಸಿಗುತ್ತೆ ನಮಗೆ. ಅದೇ ರೀತಿ CH3COH ಕೂಡ 1000 ಮಾಲಿಕ್ಯೂಲ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ, 1000 ತಗೊಂಡಿದ್ದೀನಿ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಈ 1000ಗೆ 1000 ಕೂಡ ಡಿಸೋಸಿಯೇಟ್ ಆಗಲ್ಲ. CH3COOH ಏನಿದೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್, ಇದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವಾಟರ್ ಇದ್ದೇ ಇರುತ್ತೆ. 100% ಅಸಿಟಿಕ್ ಆಸಿಡ್ ನೋಡೇ ಇಲ್ಲ ನಾವು. ಸೊ ಅದು ಯಾವ್ದು ಡಿಸೋಸಿಯೇಟ್ ಆಗುತ್ತೆ, H+ aqueous ಪ್ಲಸ್ CH3COO ಮೈನಸ್ aqueous ಆಗಿ ಡಿಸೋಸಿಯೇಟ್ ಆಗುತ್ತೆ. ಬಟ್ ಎಲ್ಲಾ ಏನ್ 1000 CH3COOH ಇದೆಲ್ಲ 1000 ಮಾಲಿಕ್ಯೂಲ್ಸ್ ಎಲ್ಲಾ ಕೂಡ ಇದೇ ರೀತಿ ಡಿಸೋಸಿಯೇಟ್ ಆಗುತ್ತಾ? ಇಲ್ಲ. ಈ 1000 ಅಲ್ಲಿ ಏನೋ 10 ಮಾಲಿಕ್ಯೂಲ್ಸ್ ಮಾತ್ರ ಡಿಸೋಸಿಯೇಟ್ ಆಗುತ್ತೆ. 1000 ಅಲ್ಲಿ ಬರೀ 10 to 20% ಮಾಲಿಕ್ಯೂಲ್ಸ್ ಮಾತ್ರ. ಸೊ ನಾನು 1000 CH3COH ಬಂದು 1000 ಇದೆ, ಬಟ್ ಅಷ್ಟರಲ್ಲಿ 20 ಮಾಲಿಕ್ಯೂಲ್ಸ್ ಮಾತ್ರ CH3COH H+ ಮತ್ತೆ CH3COH ಆಗಿ ಡಿಸೋಸಿಯೇಟ್ ಆಗುತ್ತೆ. ಎಷ್ಟು ಮಾಲಿಕ್ಯೂಲ್ಸ್ ಡಿಸೋಸಿಯೇಟ್ ಆಗುತ್ತೋ ಅಷ್ಟೇ H+ ions ಸಿಗೋದು ನಮ್ಗೆ. ಇಲ್ಲಿ HCl ಅಲ್ಲಿ 1000 ಇತ್ತು, 1000 ಡಿಸೋಸಿಯೇಟ್ ಆಯ್ತು. ಸೊ ಅದಕ್ಕೆ ನಮ್ಗೆ H+ ions ಎಷ್ಟು ಸಿಕ್ತು, 1000 ಸಿಕ್ತು. ಬಟ್ ಇಲ್ಲಿ ನಾನು 1000 CH3COH ತಗೊಂಡಿದ್ದೀನಿ, ಬಟ್ ಅದ್ರ ಡಿಸೋಸಿಯೇಟ್ ಆಗಿದೆ 20. ಸೊ ನಮ್ಗೆ ಒಂದು ಸೊಲ್ಯೂಷನ್ ಎಷ್ಟು 20 ಡಿಸೋಸಿಯೇಟ್ ಆಯ್ತು ಅಂದ್ರೆ 20 CH3COH ಡಿಸೋಸಿಯೇಟ್ ಆಯ್ತು ಅಂದ್ರೆ 20 H+ ions ಸಿಗುತ್ತೆ. ಅಂದ್ರೆ ಈ ಒಂದು ಸೊಲ್ಯೂಷನ್ ಅಲ್ಲಿ ಎಷ್ಟಿದೆ, ಈ ಸೊಲ್ಯೂಷನ್ ಎಷ್ಟಿದೆ, H+ ion 1000 ಇದೆ. ಯಾಕಂದ್ರೆ 1000 HCl ಮಾಲಿಕ್ಯೂಲ್ ತಗೊಂಡಿದ್ದೀನಿ, 1000 ಡಿಸೋಸಿಯೇಟ್ ಆಗಿ 1000 H+ ion ಸಿಕ್ಕಿದೆ. ಬಟ್ ಇಲ್ಲಿ 1000 CH3COOH ತಗೊಂಡಿದ್ದೀನಿ, ಅದ್ರಲ್ಲಿ 20 ಮಾತ್ರ ಡಿಸೋಸಿಯೇಟ್ ಆಗಿದೆ. ಸೊ ಎಷ್ಟು H+ ion ಸಿಕ್ಕಿದೆ ಈ ಸೊಲ್ಯೂಷನ್ ಅಲ್ಲಿ, ಬರೀ 20. ಅಂದ್ರೆ 20,000 ಅವೆಲ್ಲ ನಾನು ತುಂಬಾ ಕಡಿಮೆ ಬೆಲೆ ತಗೊಂಡಿದ್ದೀನಿ. ಅದರಲ್ಲಿ ಬಿಲಿಯನ್ಸ್ ಗಟ್ಟಲೆ ಐಟಮ್ಸ್ ಇದಾವೆ. ಕಂಪೇರ್ ಮಾಡ್ಕೊಂಡ್ರೆ ಇದರಲ್ಲಿ ಎಲ್ಲ HCl ಡಿಸೋಸಿಯೇಟ್ ಆಗುತ್ತೆ, ಇದರಲ್ಲಿ ಕಡಿಮೆ. ಎಷ್ಟು ತಗೊಂಡಿರ್ತೀವೋ ಅದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಡಿಸೋಸಿಯೇಟ್ ಆಗುತ್ತೆ. ಇದಕ್ಕೆ ನಾವು ಇದನ್ನ ವೀಕ್ ಆಸಿಡ್ ಅಂತ ಕರಿತೀವಿ. ಯಾವ್ದಾರ ವೀಕ್ ಆಸಿಡ್ ಅಂತ ಕರಿತೀವಿ, ಯಾವ ಒಂದು ಆಸಿಡ್ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಈಗ ಇದು 1000 ತಗೊಂಡಿದೀವಿ ಅಂದ್ರೆ ಅದರಲ್ಲಿ 20 ಮಾತ್ರ, ಎಕ್ಸಾಂಪಲ್ ಆಗಿ 20 ತಗೊಂಡಿದ್ದೀನಿ, ಬರೀ 20ನೇ ಆಗ್ಬೇಕು ಅಂತಲ್ಲ. ಅಂದ್ರೆ 1000 ಕಂಪೇರ್ ಮಾಡಿದ್ರೆ 20 ಕಡಿಮೆ ಅಲ್ವಾ. ಸೊ 1000 ತಗೊಂಡಿದ್ದೀನಿ, ಅದ್ರಲ್ಲಿ 20 ಮಾತ್ರ ಡಿಸೋಸಿಯೇಟ್ ಆಗಿದೆ. ಬಟ್ ಇಲ್ಲಿ 1000 ತಗೊಂಡಿದ್ದೀನಿ, 1000ಗೆ 1000 ಫುಲ್ ಡಿಸೋಸಿಯೇಟ್ ಆಗಿದೆ. ಸೊ HCl ಸ್ಟ್ರಾಂಗ್ ಆಸಿಡ್, ಯಾಕಂದ್ರೆ ಅದು 1000 H+ ion ಕ್ರಿಯೇಟ್ ಮಾಡಿದೆ, ಡಿಸೋಸಿಯೇಟ್ ಆಗಿದೆ. ಬಟ್ CH3COH ಏನಿದೆ ಬರೀ 20 ಮಾತ್ರ H+ ion ಡಿಸೋಸಿಯೇಟ್ ಆಗಿದೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಸೊಲ್ಯೂಷನ್ ಅಲ್ಲಿ 1000 H+ ಇದೆ, ಈ ಸೊಲ್ಯೂಷನ್ ಅಲ್ಲಿ ಬರೀ 20 H+ ಇದೆ. ಸೊ ಇದು ವೀಕ್ ಆಸಿಡ್, ಇದು ಸ್ಟ್ರಾಂಗ್ ಆಸಿಡ್. ಸ್ಟ್ರಾಂಗ್ ಆಸಿಡ್ಸ್ ಗಳಲ್ಲಿ 100% ಡಿಸೋಸಿಯೇಟ್ ಆಗುತ್ತೆ. ಇಲ್ಲಿ 1000 HCl ತಗೊಳ್ತಿದ್ರೆ 1000 ಡಿಸೋಸಿಯೇಟ್ ಆಗುತ್ತೆ. 10,000 ತಗೊಳ್ತೀನಿ ಅಂದ್ರೆ 10,000 ಕೂಡ ಡಿಸೋಸಿಯೇಟ್ ಆಗುತ್ತೆ. ಎಷ್ಟು HCl ತಗೊಂಡಿದ್ನೋ ಅಷ್ಟೇ H+ ions ಕೂಡ ಸಿಗುತ್ತೆ. ಇದೇ ರೀತಿ ನೀವು H2SO4 ತಗೊಳ್ಳಿ, ಅದು ಕೂಡ ಕಂಪ್ಲೀಟ್ ಆಗಿ H+ ಮತ್ತೆ SO4 2- ಆಗಿ ಡಿಸೋಸಿಯೇಟ್ ಆಗುತ್ತೆ. HNO3 ತಗೊಳ್ಳಿ, ಅದು ಕೂಡ H+ ಮತ್ತೆ NO3- ಆಗಿ ಕಂಪ್ಲೀಟ್ ಡಿಸೋಸಿಯೇಟ್ ಆಗುತ್ತೆ. ನೀವು ಎಷ್ಟು H2SO4 ತಗೊಳ್ತಿರೋ ಅಷ್ಟು ಕೂಡ ಈ ರೀತಿ ಡಿಸೋಸಿಯೇಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಎಷ್ಟು HNO3 ಮಾಲಿಕ್ಯೂಲ್ ತಗೊಳ್ತಿರೋ ಅಷ್ಟು ಕೂಡ H+ ಮತ್ತೆ NO3- ಆಗಿ ಡಿಸೋಸಿಯೇಟ್ ಆಗುತ್ತೆ. ಅಂದ್ರೆ ಇವೆರಡು ಕೂಡ ಸ್ಟ್ರಾಂಗ್ ಆಸಿಡ್ಸ್. ಬಟ್ CH3COH ಆ ರೀತಿ ಅಲ್ಲ. ಇದ್ರಲ್ಲಿ ಎಷ್ಟು ತಗೊಳ್ತಿರೋ ಅದು ಸ್ವಲ್ಪ ಮಾಲಿಕ್ಯೂಲ್ಸ್ ಮಾತ್ರ ಈ ರೀತಿ ಡಿಸೋಸಿಯೇಟ್ ಆಗುತ್ತೆ. ಸ್ವಲ್ಪ ಮಾತ್ರ ಡಿಸೋಸಿಯೇಟ್ ಆಗಿ ಸ್ವಲ್ಪ H+ ion ಫಾರ್ಮೇಶನ್ ಆಗುತ್ತೆ. ಸೊ ಇದನ್ನ ನಾವು ವೀಕ್ ಆಸಿಡ್ ಅಂತ ಕರಿತೀವಿ, ಇದನ್ನ ನಾವು ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ನಾವು ನಮ್ಗೆ ಗೊತ್ತಿದ್ದೇನೆ ಈ ಒಂದು pH ಕಾನ್ಸೆಪ್ಟ್ ನ ನಮ್ಮ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್, ಫುಡ್ ಡೈಜೆಸ್ಟ್ ಆಗುತ್ತಲ್ಲ, ಯಾವ ರೀತಿ ಆಗುತ್ತೆ, ನಮ್ಮ ಸ್ಟೊಮಕ್ ಅಲ್ಲಿ HCl ಸೆಕ್ರೇಟ್ ಆಗುತ್ತೆ. ಸೊ ಆ ಒಂದು HCl ಇಂದ ಫುಡ್ ಡೈಜೆಸ್ಟ್ ಆಗುತ್ತೆ. HCl ಅಂದ್ರೆ ಆಸಿಡ್. ಕೆಲವೊಂದ್ಸಲಿ ಇಂಡೈಜೆಷನ್ ಆದಾಗ ಈ HCl ಸೆಕ್ರೇಷನ್ ಜಾಸ್ತಿ ಆಗುತ್ತೆ, HCl ಜಾಸ್ತಿ ಸೆಕ್ರೇಟ್ ಆಗುತ್ತೆ ಸ್ಟೊಮಕ್ ಅಲ್ಲಿ. ಅವಾಗ ಏನಾಗುತ್ತೆ, ಜಾಸ್ತಿ ಸೆಕ್ರೇಟ್ ಆಗ್ತಾ ಆಗ್ತಾ ಆ ಸ್ಟೊಮಕ್ ಅಲ್ಲಿ pH ಕಡಿಮೆ ಆಗುತ್ತೆ. HCl ಜಾಸ್ತಿ ಸೆಕ್ರೇಟ್ ಆಗ್ತಿದೆ ಅಂದ್ರೆ ಅಸಿಡಿಕ್ ನೇಚರ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಅಸಿಡಿಕ್ ನೇಚರ್ ಜಾಸ್ತಿ ಆಗ್ತಿದೆ ಒಂದು ಏರಿಯಾದಲ್ಲಿ ಅಂದ್ರೆ pH ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ನಮ್ಮ ಎಂಟೈರ್ ಬಾಡಿ ವರ್ಕ್ ಆಗೋದ್ರೆ 7 to 7.8 pH ವ್ಯಾಲ್ಯೂ, ಅಂದ್ರೆ ಆಲ್ಮೋಸ್ಟ್ ನ್ಯೂಟ್ರಲ್. ಬಟ್ ಇಲ್ಲಿ HCl ಸೆಕ್ರೇಟ್ ಆಗ್ತಾನೆ ಇದೆ, pH ಕಡಿಮೆ ಆಗ್ತಿದೆ. ಸೊ ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಮುಂಚೆ ಇದ್ದಂತಹ pH ರೇಂಜ್ ತರಬೇಕು ಅಂದ್ರೆ pH ನ ಜಾಸ್ತಿ ಮಾಡಬೇಕು. ಈಗ ಅಸಿಡಿಕ್ ನೇಚರ್ ಇದೆ, pH ಇನ್ಕ್ರೀಸ್ ಮಾಡಬೇಕು.
ಪಿ ಎಚ್ ಯಾವ ರೀತಿ ಇನ್ಕ್ರೀಸ್ ಮಾಡ್ತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮಾಡಬೇಕು. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೇನು, ಇಲ್ಲಿ ಆಲ್ರೆಡಿ ಆಸಿಡ್ ಇದೆ, ಇದಕ್ಕೆ ನಾವು ಬೇಸ್ ಆಡ್ ಮಾಡಿದಾಗ ಇದರ ಎಫೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಎಫೆಕ್ಟ್ ಕಡಿಮೆ ಆಗ್ತಿದೆ ಅಂದ್ರೆ ಅಸಿಡಿಕ್ ನೇಚರ್ ಕಡಿಮೆ ಆಗುತ್ತೆ. ಅಸಿಡಿಕ್ ನೇಚರ್ ಕಡಿಮೆ ಆಗ್ತಿದೆ ಅಂದ್ರೆ ಪಿ ಎಚ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಪಿ ಎಚ್ ಏನೋ ಒಂದು 2 to 3 ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಜಾಸ್ತಿ ಸೆಪರೇಟ್ ಆಗಿ. ಬಟ್ ಯಾವಾಗ ನಾವು ಪಿ ಎಚ್ ಅಂದ್ರೆ ಬೇಸ್ ಆಡ್ ಮಾಡ್ತೀವಿ, ಅದ್ರ ಪಿ ಎಚ್ ರೇಂಜ್ ಒಂದು 5.6 6 ರೀಚ್ ಆಗುತ್ತೆ. ಸ್ಟೊಮಕ್ ಅಲ್ಲಿ 6 ರೀಚ್ ಆಗುತ್ತೆ. ಸೊ ಬೇಸ್ ಆಡ್ ಮಾಡೋದ್ರ ಮೂಲಕ ಆ ಒಂದು ಏರಿಯಾ ಸ್ಟೊಮಕ್ ಅಲ್ಲಿ ನ್ಯೂಟ್ರಲೈಸ್ ಮಾಡ್ತೀವಿ. ನಾರ್ಮಲ್ ಆಗಿ ಆ ಬೇಸ್ ನಾವು ಮೈಲ್ಡ್ ಬೇಸ್ ನಾವು ಎಂತ ಕರಿತೀವಿ ಗೊತ್ತಾ, ಆಂಟಾಸಿಡ್ಸ್ ಅಂತ ಕರಿತೀವಿ. ಆಂಟಾಸಿಡ್ಸ್ ಎಕ್ಸಾಂಪಲ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಅಥವಾ ಇದನ್ನ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಹೇಳ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ಸ್ಟೊಮಕ್ ಅಲ್ಲಿ ನ್ಯೂಟ್ರಲೈಸ್ ಮಾಡ್ತೀವಿ. ಬಟ್ ನಮ್ಗೆ ಇವೆಲ್ಲ ಗೊತ್ತೇ ಇರಲ್ಲ ಕಾನ್ಸೆಪ್ಟ್. ಅಂದ್ರೆ ಪಿ ಎಚ್ ಜಾಸ್ತಿ ಕಡಿಮೆ ಆಗಿರುತ್ತೆ, ಅದನ್ನ ಪಿ ಎಚ್ ಜಾಸ್ತಿ ಮಾಡಬೇಕು. ಸೊ ಅದಕ್ಕೆ ನಾವು ಇದೆಲ್ಲ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಬಟ್ ಒಂದು ಆಂಟಾಸಿಡ್ಸ್ ನ ಯೂಸ್ ಮಾಡಿ ಅಲ್ಲಿ ಪಿ ಎಚ್ ನ ನ್ಯೂಟ್ರಲೈಸ್ ಮಾಡ್ತೀವಿ. ಇದೊಂದು ಎಕ್ಸಾಂಪಲ್ ಆಯ್ತು. ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಬಂದು ಟೂತ್ ಡಿಕೆ. ಟೂತ್ ಡಿಕೆ ಯಾವ ರೀತಿ ಆಗುತ್ತೆ, ನಾರ್ಮಲ್ ಆಗಿ ನಮ್ಮ ಮೌತ್ ಅಲ್ಲಿ ಪಿ ಎಚ್ ರೇಂಜ್ ಒಂದು 5.5 ಇರುತ್ತೆ. ಬಟ್ ಯಾವಾಗ ಆ ಪಿ ಎಚ್ ರೇಂಜ್ 5.5 ಗಿಂತ ಕಡಿಮೆ ಆಯಿತು ಅಂತಂದ್ರೆ ಅಸಿಡಿಕ್ ನೇಚರ್ ಅಂದ್ರೆ ಅಸಿಡಿಕ್ ಮೀಡಿಯಂ ಜಾಸ್ತಿ ಆಗ್ತಾ ಇದೆ. ಅಸಿಡಿಕ್ ಮೀಡಿಯಂ 5.5 ಗಿಂತ ಕಡಿಮೆ ಆದ್ರೆ 5.5 ಗಿಂತ ಕಡಿಮೆ ಆಗ್ತಾ ಆಗ್ತಾ ಇದನ್ನ ನಾವು ಟೂತ್ ಎನಾಮಲ್ ಅಂತ ಕರಿತೀವಿ. ಟೂತ್ ಎನಾಮಲ್ ಅದು ಡಿಸಾಲ್ವ್ ಆಗುತ್ತಾ ಸ್ಟಾರ್ಟ್ ಆಗುತ್ತೆ. ಟೂತ್ ಎನಾಮಲ್ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸಪಟೈಟ್ ಅಂತ ಕರಿತೀವಿ. ಅದು ಡಿಸಾಲ್ವ್ ಆಗುತ್ತೆ, ಬಟ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದು ವಾಟರ್ ಡಿಸಾಲ್ವ್ ಆಗಲ್ಲ, ಒಂದು ಅಸಿಡಿಕ್ ಮೀಡಿಯಂ ಅಲ್ಲಿ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಮೌತ್ ಅಲ್ಲಿ ಯಾವಾಗ ಪಿ ಎಚ್ ವ್ಯಾಲ್ಯೂ 5.5 ಗಿಂತ ಕಡಿಮೆ ಆಗ್ತಾ ಹೋಗುತ್ತೆ, 5.5 ಗಿಂತ ಕಡಿಮೆ ಆಗ್ತಾ ಹೋಗುತ್ತಾ, ಆಗ ಈ ಒಂದು ಟೂತ್ ಎನಾಮಲ್ ಡಿಸಾಲ್ವ್ ಆಗುತ್ತೆ. ಇದು ವೈಟ್ ಕಲರ್ ಇದೆಯಲ್ಲ, ಅದು ಟೂತ್ ಎನಾಮಲ್ ಡಿಸಾಲ್ವ್ ಆಗುತ್ತೆ. ಜೊತೆಗೆ ಎಷ್ಟೋ ಮೈಕ್ರೋಬಿಯಲ್ ಗ್ರೋತ್ ಗೆ ಸಪೋರ್ಟ್ ಮಾಡಿದಂಗೆ ಆಗುತ್ತೆ. ಎಷ್ಟೋ ಮೈಕ್ರೋಬ್ಸ್ ಅವಾಗ ಒಂದು ಏರಿಯಾದಲ್ಲಿ ಡೆವಲಪ್ ಆಗೋದು ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನಾವು ಡೈಲಿ ಬ್ರಷ್ ಮಾಡೋದು ಟೂತ್ ಪೇಸ್ಟ್ ಯೂಸ್ ಮಾಡ್ಕೊಂಡು. ಟೂತ್ ಪೇಸ್ಟ್ ಗೊತ್ತಾ, ಅದು ಒಂದು ಮೈಲ್ಡ್ ಬೇಸ್. ಯಾವಾಗ ಪಿ ಎಚ್ ವ್ಯಾಲ್ಯೂ ಇಲ್ಲಿ ಕಡಿಮೆ ಆಗ್ತಾ ಆಗುತ್ತೆ, 5.5 ಗಿಂತ ಕಡಿಮೆ ಆಗ್ತಾ ಪಿ ಎಚ್ ಕಡಿಮೆ ಆಗುತ್ತೋ ಅಗೇನ್ ಪಿ ಎಚ್ ಜಾಸ್ತಿ ಮಾಡಬೇಕು. ಪಿ ಎಚ್ ಜಾಸ್ತಿ ಮಾಡಬೇಕು ಅಂತ ನಾವು ಇಲ್ಲಿ ಬೇಸ್ ಆಡ್ ಮಾಡ್ಬೇಕು. ನಾವು ಮೈಲ್ಡ್ ಬೇಸ್ ಆಡ್ ಮಾಡ್ತೀವಿ. ಮೈಲ್ಡ್ ಬೇಸ್ ಆಡ್ ಮಾಡಿದಾಗ ಪಿ ಎಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ 5.5 ಗಿಂತ ಕಡಿಮೆ ಆಗಕ್ಕೆ ಬಿಡಲ್ಲ ಅವಾಗ ಟೂತ್ ಪೇಸ್ಟ್. ಹಾಗೆ ಏನಾಗುತ್ತೆ, ಮೈಕ್ರೋಬಿಯಲ್ ಗ್ರೋತ್ ಕಂಟ್ರೋಲ್ ಮಾಡಬಹುದು. ಆ ಟೂತ್ ಎನಾಮಲ್ ಡಿಸಾಲ್ವ್ ಆಗೋದಲ್ಲ, ಅದನ್ನು ಕೂಡ ಅವಾಯ್ಡ್ ಮಾಡ್ತೀವಿ. ಇದು ಸೆಕೆಂಡ್ ಅಪ್ಲಿಕೇಶನ್. ಆದ್ರೆ ಥರ್ಡ್ ಒನ್ ಬಂದ್ಬಿಟ್ಟು ಜೇನ್ ಹುಳದ ಕೈಲಿ ಕಚ್ಚಿಸ್ಕೊಂಡಿದ್ರೆ ಯಾವತ್ತಾದ್ರು ಜೇನ್ ಹುಳದ ಕೈಲಿ, ಅದು ಕೂಡ ಒಂದು ಪಿ ಎಚ್ ಕಾನ್ಸೆಪ್ಟ್ ಎಕ್ಸಾಮ್. ಯಾವ ರೀತಿ ನೋಡಿದ್ರೆ, ಜೇನ್ ಹುಳು ಕಚ್ಚಿದಾಗ ಅದೇನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಆಸಿಡ್ ನ ಇಂಜೆಕ್ಟ್ ಮಾಡುತ್ತೆ ನಮ್ಮ ಬ್ಲಡ್ಗೆ. ಈಗ ಇಲ್ಲಿ ನಾನು ಕಚ್ತು ಅಂದ್ರೆ ಆ ಒಂದು ಏರಿಯಾದಲ್ಲಿ ಆಸಿಡ್ ಇಂಜೆಕ್ಟ್ ಮಾಡುತ್ತೆ. ಆ ಒಂದು ಏರಿಯಾದಲ್ಲಿ ಆಸಿಡ್ ಇಂಜೆಕ್ಟ್ ಮಾಡ್ತು ಅಂದ್ರೆ ಅಲ್ಲಿ ಪಿ ಎಚ್ ರೈಸ್ ಆಗುತ್ತೆ ಆ ಒಂದು ಏರಿಯಾದಲ್ಲಿ. ಯಾವಾಗ ಅಲ್ಲಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪಿ ಎಚ್ ಜಾಸ್ತಿ ಆಗ್ಬಿಡುತ್ತೋ ಆಗ್ಲೇ ನಮ್ಗೆ ಪೇನ್, ಇರಿಟೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಏರಿಯಾದಲ್ಲಿ ಅಸಿಡಿಕ್ಷನ್ ಜಾಸ್ತಿ ಆಗಿದೆ, ಎಲ್ಲಿ ಅದು ಇಂಜೆಕ್ಟ್ ಮಾಡಿರ್ತಲ್ಲ ಆ ಒಂದು ಜಾಗದಲ್ಲಿ ಅಸಿಡಿಕ್ಷನ್ ಜಾಸ್ತಿ ಆಗಿರುತ್ತೆ. ಅಸಿಡಿಕ್ಷನ್ ಕಡಿಮೆ ಮಾಡಬೇಕು, ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಮೈಲ್ಡ್ ಬೇಸ್ ನ ಆಡ್ ಮಾಡಬೇಕು. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಬೇಕಿಂಗ್ ಸೋಡಾ ಅಲ್ವಾ, ಬೇಕಿಂಗ್ ಸೋಡಾ ಆಡ್ ಮಾಡ್ತೀವಿ. ಆಡ್ ಮಾಡಿದ್ರೆ ಸುಮ್ಮನೆ ಸುತ್ತ ಹಾಕ್ತಿವಿ ಬೇಕಿಂಗ್ ಸೋಡಾನ. ಬೇಕಿಂಗ್ ಸೋಡಾ ಹಾಕ್ದಾಗ ಅದು ಮೈಲ್ಡ್ ಬೇಸ್. ಸೊ ಒಂದು ಆಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆಗಿ ಪಿ ಎಚ್ ನ ಸ್ವಲ್ಪ ಮಟ್ಟಿಗೆ ರೈಸ್ ಮಾಡುತ್ತೆ, ಅಲ್ಲಿಗೆ ನ್ಯೂಟ್ರಲೈಸ್ ಆಗುತ್ತೆ. ಯಾವಾಗ ಬೇಕಿಂಗ್ ಸೋಡಾ ಒಂದು ಏರಿಯಾದಲ್ಲಿ ಎಲ್ಲಿ ಇಂಜೆಕ್ಟ್ ಮಾಡಿರುತ್ತೋ ಅದ್ರ ಸುತ್ತ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಪೇನ್ ಮತ್ತೆ ಇರಿಟೇಷನ್ ಎಲ್ಲ ಕಡಿಮೆ ಆಗುತ್ತೆ. ಇದಿಷ್ಟು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಯಾವ ರೀತಿ ಒಂದು ಪಿ ಎಚ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ ಅಂತ. ಈ ವಿಡಿಯೋದಲ್ಲಿ ಸಾಕು. ಇಲ್ಲಿಗೆ ಆಸಿಡ್ ಮತ್ತೆ ಬೇಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ಟ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನ ಮರಿಬೇಡಿ. ಯಾವುದೇ ರೀತಿ ಒಪಿನಿಯನ್ ಆಗಲಿ, ಸಜೆಷನ್ ಗಳಾಗ್ಲಿ ಅಥವಾ ಡೌಟ್ಸ್ ಗಳಾಗ್ಲಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.